ಇವ್ರದ್ದು ಪೇಮೆಂಟ್ ಶೆಡ್ಯೂಲ್ಸ್ ಎಲ್ಲ ಯಾವ ಥರ ಸರ್ ಪ್ಲ್ಯಾನಲ್ಲಿ ಏನಿದೆಯಾ ಅದೇ ಪ್ರಕಾರ ಅಲ್ಲ. ಒಂದೊಂದ್ಸಲ ನಮ್ಮ ಕೈಲಿ ಆಗಿಲ್ಲ ಅಂದ್ರೂ ಮುಂದಕ್ಕೆ ಮಾಡಿರೋರು ಹಿಂದಕ್ಕಂತೂ ಇಲ್ಲ, ಮುಂದಕ್ಕೆ ಮಾಡಿರೋರು. ಈ ಕಡೆ ಬಂದರೆ ಇದು ಬಂದ್ರೆ ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಜನರಲ್ ರೂಮ್ ಇದೆ. ಇದನ್ನು ಸೇಮ್ ಅದೇ ತರನೇ ಬಜೆಟೆಡ್ ಅಲ್ಲೇ ಮಾಡೋದಕ್ಕೆ ಬಟ್ ರೂಮ್ ತುಂಬಾ ದೊಡ್ಡದಿದೆ. ರೂಮ್ ಸ್ಪೇಷಿಯಸ್ ಆಗಿದೆ. 6ವರೆಗೆ 5ವರೆ ಇದೆ ಸರ್. 6ವರೆಗೆ 5ವರೆನಾ? ಹೌದು ಸರ್, ಹ್ಯೂಜ್ ಆಗಿದೆ ಸರ್ ಬಾತ್ರೂಮ್. ಹೌದು ಸರ್. ಬಟ್ ಈ ಮನೆ ಆಲ್ಮೋಸ್ಟ್ ರೆಂಟೆಡ್ ಪರ್ಪಸ್ ಅಂದ್ರೆ ತುಂಬಾ ಚೆನ್ನಾಗಿದೆ, ತುಂಬಾ ಸ್ಪೇಷಿಯಸ್ ಆಗಿ ಮಾಡ್ಬಿಟ್ಟಿದ್ದಾರೆ. ಆಲ್ ದ ಬೆಸ್ಟ್ RCC. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರೇ, ರೆಗ್ಯುಲರ್ ಆಗಿ ಇವಾಗ ಕನ್ನಡಕೋರ ಲಾಗ್ ಚಾನಲಲ್ಲಿ ನಿಮಗೆ ಕನ್ಸ್ಟ್ರಕ್ಷನ್ ವಿಡಿಯೋಸ್ಗಳು, ಹೋಮ್ ಟೂರ್ಗಳು ತೊಗೊಂಡ್ಬರ್ತಾನೆ ಇರ್ತೀನಿ ಅಂತ ಹೇಳ್ಬೋದು. ಆ್ಯಂಡ್ ಮೇನ್ ಆಗಿ RCC. ಹೌದು ವೀಕ್ಷಕರೇ, RCCಯ ಹವಾ ನಡೀತಾನೆ ಇದೆ. ನಿಮಗೆ ಎಲ್ಲ ರೀತಿಯ ಪ್ರೀಮಿಯಂ ಬಜೆಟ್ ಮನೆಗಳನ್ನು ಇವತ್ತು ತೋರಿಸ್ಕೊಡ್ತಾನೆ ಇದ್ದಾರೆ. ಹಿಂದಿನ ವಿಡಿಯೋದಲ್ಲಿ ಸೂಪರ್ ಆಗಿರೋಂಥ ಒಂದು ಬಜೆಟ್ ಮನೆನ ತೋರಿಸಿದ್ದೆ. ಆ್ಯಂಡ್ ತುಂಬ ಜನ ಹೇಳಿದರೆ ಸೊ ನಾವು ರೆಂಟಲ್ ಪರ್ಪಸ್ಗೋಸ್ಕರ ಮಾಡ್ತಾ ಇದ್ವಿ, ಕಂಪ್ಲೀಟ್ ಬಿಲ್ಡಿಂಗೇ ನಮಗೆ ರೆಂಟಲ್ ಪರ್ಪಸ್ಗೋಸ್ಕರ ಬೇಕು, ಆ ರೀತಿ ಮಾಡೋದಿದ್ರೆ ಒಂದು ಮನೆನ ತೋರಿಸಿ ಅಂತ ಹೇಳ್ತಿದ್ರೆ. ಸೊ ಒಂದು ರೆಂಟಲ್ ಪರ್ಪಸ್ಗೋಸ್ಕರ ಮನೆ ನೋಡ್ತಾ ಇದ್ದೀರಾ, ಅಥವಾ ರೆಂಟಲ್ ಜೊತೆಲಿ ನೀವು ಉಳ್ಕೊಳ್ಳೋದಕ್ಕೋಸ್ಕರ ಒಂದು ಹೈಬ್ರಿಡ್ ಮನೆ ಬೇಕು, ಆ ರೀತಿ ಮನೆಗಳು ಎಲ್ಲವನ್ನು ಕೂಡ ನೀವು RCC ಮೂಲಕ ಕಂಪ್ಲೀಟ್ ಮಾಡ್ಕೋಬಹುದು. RCC ಅಂತಂದರೆ ಬೆಂಗಳೂರಿನಲ್ಲಿ ಇಡೀ ಮಾರ್ಕೆಟಲ್ಲೇ ಯಾರು ಕೊಡದೇ ಇರುವಂತಹ ಅತ್ಯುತ್ತಮ ಬೆಲೆಗಳಲ್ಲಿ ನಿಮಗೆ ಮನೆಗಳನ್ನು ಮಾಡ್ಕೊಡ್ತಾ ಇದ್ದಾರೆ. ಕೇವಲ ಸ್ಕ್ರೀನ್ ಮೇಲೆ ಬರ್ತಾ ಇದೆ 1575 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಕೂಡ ಇವರು ಕನ್ಸ್ಟ್ರಕ್ಷನನ್ನು ಮಾಡ್ತಾರೆ. ಆ್ಯಂಡ್ ನಿಮ್ಮ ಅಗತ್ಯಕ್ಕೆ ತಕ್ಕಾದಂಥ ಪ್ಯಾಕೇಜಸ್ಗಳು ಇಲ್ಲಿ ಅವೈಲೇಬಲ್ ಇದೆ. ಲೋ ಬೇಕು, ಮೀಡಿಯಂ ಬೇಕು, ಪ್ರೀಮಿಯಂ ಬೇಕು, ಎಲ್ಲ ರೀತಿಯ ಕನ್ಸ್ಟ್ರಕ್ಷನ್ ಪ್ಯಾಕೇಜ್ಗಳು ಸಿಗ್ತವೆ. ಸೊ ಅದೇ ರೀತಿಯಲ್ಲಿ ಇವತ್ತು ಕೂಡ ಒಂದು ಕಂಪ್ಲೀಟ್ ಆಗಿ ರೆಂಟಲ್ನಲ್ಲಿ ಬರುವಂತಹ ಒಂದು ಮನೆನ ಇವತ್ತು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ RCC ಕಡೆಯಿಂದ ಹನುಮಂತ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ, ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೀವಂತೂ ಆಲ್ಮೋಸ್ಟ್ ಎಲ್ಲ ಫೀಲ್ಡ್ ಅಲ್ಲಿ ಬಂದ್ಬಿಟ್ರಿ. ಇವಾಗ ಪ್ರೀಮಿಯಂ ತೋರಿಸಿದ್ರಿ, ಮೀಡಿಯಂ ತೋರಿಸಿದ್ರಿ, ಲಾಸ್ಟ್ ಟೈಮ್ ಒಂದು ಒಳ್ಳೆ ಬಜೆಟ್ ಮನೆ ತೋರಿಸಿದ್ರಿ, ಅದು ಒಳ್ಳೆ ಸರ್ವಿಸ್ ತರ ಮಾಡಿದ್ರೆ ನಮ್ಮ ವೀಕ್ಷಕರಿಗೂ ಕೂಡ ತುಂಬಾ ಇಷ್ಟ ಆಯ್ತು. ಇವತ್ತು ರೆಂಟಲ್ ಪರ್ಪಸ್. ಹೌದು ಸರ್. ಸೈಟ್ ಬಂದ್ಬಿಟ್ಟು ರಾಜಾಜಿನಗರ. ಕ್ಲೈಂಟ್ ಟೈಮ್ ಏನು ಸರ್ ಇದು? ಲೊಕೇಶನ್ ಅಂತ ಹೇಳ್ಬಿಟ್ಟು ಎಕ್ಸಾಕ್ಟ್ಲಿ ನಮಗೆ ವಾರಿಯರ್ ಬೇಕ್ರಿ ಆಪೋಸಿಟ್ ಅಲ್ಲೇ ಇದೀವಿ. ಸೈಟ್ ಅಲ್ಲಿ ಏರಿಯಾ ಬಂದ್ಬಿಟ್ಟು 30-40 ಗಿನ ಚಿಕ್ಕದಿದೆ, ಸ್ವಲ್ಪ ಸಣ್ಣದು. ಹೌದು ಸರ್. ಎಷ್ಟು ಚದರ ಕಟ್ಟಿದ್ದೀರಾ ಇಲ್ಲಿ? ನಾವು ಒಂದು ಫ್ಲೋರ್ಗೆ ಆಲ್ಮೋಸ್ಟ್ ಒಂದು 9 ಚದರ ಬಂದಿದೆ. ಟೋಟಲ್ 3 ಫ್ಲೋರ್ ಇದೆ. 3 ಫ್ಲೋರ್ ಮತ್ತೆ ಮೇಲ್ಗಡೆ ಒಂದು ಅರ್ಧ ಕಟ್ಟಿದ್ದೀವಿ. ಫ್ಲೋರ್ ವೈಸ್ ಹೇಳ್ಬೇಕಂದ್ರೆ ಏನೇನು ಕಟ್ಟಿದ್ದೀರಾ ಇಲ್ಲಿ? ಸರ್ ಗ್ರೌಂಡ್ ಅಲ್ಲಿ ಒಂದು ಚಿಕ್ಕದಾಗಿ ಒಂದು 2 ವೀಲರ್ಸ್ ಪಾರ್ಕಿಂಗ್ ಅಂತ ಪ್ಲಾನ್ ಮಾಡ್ಕೊಂಡು, ಯಾಕಂದ್ರೆ ಇಲ್ಲೆಲ್ಲ ಪಾರ್ಕಿಂಗ್ ಎಲ್ಲ ಆಚೆನೆ ಫೆಸಿಲಿಟೀಸ್ ಇರೋದು, ಆಚೆ ಕಡೆನೆ ಕಾರ್ ಪಾರ್ಕಿಂಗ್ ಪ್ಲಾನ್ ಮಾಡ್ಕೊಂಡು 2 ವೀಲರ್ಸ್ ಮಾತ್ರ ಒಳಗಡೆ ಪ್ಲಾನ್ ಮಾಡಿದೀವಿ. ಗ್ರೌಂಡ್ ಅಲ್ಲೂ 2 BHK, ಫಸ್ಟ್ 2 BHK, ಸೆಕೆಂಡ್ 2 BHK, ಅಂಡ್ ಅದ್ರ ಮೇಲ್ಗಡೆ ಒಂದು 1 BHK ಮಾಡಿದೀವಿ. ಟೋಟಲ್ 4 ಮನೆಗಳು ಬರ್ತವೆ. 4 ಮನೆಗಳಿದೆ. ಹೌದು. ಅರೌಂಡ್ ಒಂದು ಒಳ್ಳೆ ರೆಂಟಲ್ ಅಂತೂ ಇದೆ. ಹೌದು ಸರ್. ಯಾಕಂದ್ರೆ ಇದು ನಾವಿನ್ನ ಕಟ್ಟಕ್ ಮುಂಚೆನೆ ರೆಂಟ್ ಸ್ಟಾರ್ಟ್ ಆಗೋಯ್ತು ಸರ್. ಅಂದ್ರೆ ತುಂಬಾ ಜನ ಎನ್ಕ್ವೈರೀಸ್ ಬಂದಿತ್ತು. ನಮ್ದು ಕನ್ಸ್ಟ್ರಕ್ಷನ್ ಬೋರ್ಡ್ ಹಾಕಿದ್ವಿ, ಓನರ್ಗಿನ್ನ ನಮಗೆ ತಲೆನೋ ಹೋಗೋಗ್ಬಿಟ್ಟಿತ್ತು ರೆಂಟ್ಗೋಸ್ಕರ. ಸೊ ರೆಂಟಲ್ಗೆ ಒಳ್ಳೆ ಒಂದು ಒಳ್ಳೆಯದು. ಒಂದು ಮನೆ ಏನಿಲ್ಲ ಅಂದ್ರೆ ಒಂದು 25,000 ರೂಪಾಯಿ ರೆಂಟ್ ಇದೆ, ರೆಂಟ್ ಬರುತ್ತೆ ಇಲ್ಲಿ. ಆ ಏರಿಯಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಓಕೆ ಸರ್, ಈ ಮನೆನ ಕಟ್ಟೋದಕ್ಕೆ ಡ್ಯೂರೇಷನ್ ಎಷ್ಟಾಯ್ತು? ಟೈಮ್ ನಮ್ಗೆ ಆಲ್ಮೋಸ್ಟ್ ಒಂದು 10 ಮಂತ್ಸ್ ತಗೊಂಡಿದ್ದೀವಿ. 10 ತಿಂಗಳು. ಬಜೆಟ್ ಹೇಳ್ಬೋದು ಎಷ್ಟಾಯ್ತು ಅಂತ? ಬಜೆಟ್ ಬಂದ್ಬಿಟ್ಟು 55 ಲಕ್ಷ ಆಯ್ತು ಸರ್. ಟೋಟಲ್ 55 ಲಕ್ಷ ಆಯ್ತು ಟೋಟಲ್ ಆಗಿ. ಇಂಟೀರಿಯರ್ ಮಾಡಿಲ್ಲ ಇದರಲ್ಲಿ, ಬರೀ ಕನ್ಸ್ಟ್ರಕ್ಷನ್ ಮಾತ್ರನೇ ಮಾಡೋದು. ಬಟ್ 55 ಲಕ್ಷದಲ್ಲೂ ಒಂದು ಒಳ್ಳೆ ಬಾಡಿಗೆ ಬರುವಂತ ಮನೆನ ರೆಡಿ ಮಾಡಿಕೊಟ್ಟಿದ್ದಾರೆ. ಯಾಕಂದ್ರೆ ಕಂಪ್ಲೀಟ್ ಆಗಿ ಓನರ್ಗೆ ಇಷ್ಟ ಆಗೋ ತರದ ಸ್ಟೀಲ್, ಸಿಮೆಂಟ್ ಅಂಡ್ ಗ್ರಾನೈಟ್ ಎಲ್ಲ ಏನ್ ಹಾಕಿಲ್ಲ, ವೆಟ್ರಿಫೈಡ್ ಹಾಕಿದೀವಿ. ವೆಟ್ರಿಫೈಡ್ ಮಾಡಿದ್ರೆ ಕಂಪ್ಲೀಟ್ ಆಗಿ. ಡೋರ್ಗಳೆಲ್ಲ ಟೀಕ್ವುಡ್ ಡೋರ್ಸ್, ಮೇನ್ ಡೋರ್ಸ್ ಎಲ್ಲಾನು. ಯಾವ ಪ್ಯಾಕೇಜಸ್ ಅಲ್ಲಿ ಬಂದಿರೋದು ಇದು? ಲಾಸ್ಟ್ ಟೈಮ್ ಹೇಳಿದಂಗೆ ನಾವು ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಬಂದಿದೆ ಸರ್. 1700 ಪ್ಯಾಕೇಜ್ ಅಲ್ಲಿ 1700 ಪ್ಯಾಕೇಜ್ ಅಲ್ಲಿ ಬಂದಿರುವಂತದ್ದು. ಓಕೆ ಸರ್, ಓನರ್ ಇದಾರ? ಬಂದಿದ್ದಾರೆ. ಓನರ್ ಇದ್ದಾರೆ ಸರ್. ಬಟ್ ಅಂದ್ರೆ ಓನರ್ ಇಲ್ಲಿ ಸ್ಟೇ ಇಲ್ಲ, ಪ್ಯೂರ್ಲಿ ಫಾರ್ ರೆಂಟ್ ಮಾಡಿರೋದು. ಪಕ್ಕದಲ್ಲಿ ಬಸವೇಶ್ವರ ನಗರ ಓನರ್ ಮನೆ ಇರೋದು. ಸರಿ. ಬಟ್ ಅವರು ಕೂಡ ಇವತ್ತು ಅವೈಲೇಬಲ್ ಇದ್ದಾರೆ, ವಿಡಿಯೋಗೆ ಮಾತಾಡಬಹುದಲ್ವಾ? ಅವ್ರ ಜೊತೆ ಮಾತಾಡಬಹುದು, ಮತ್ತೆ ನಾವು ಹೋಮ್ ಟೂರ್ ಕೂಡ ಮಾಡ್ಕೋಬಹುದು. ಸೊ ನಿಮ್ಮ RCC ಕನ್ಸ್ಟ್ರಕ್ಷನ್ ನಲ್ಲಿ ಯಾವ ರೀತಿ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತೀರಾ ನೀವು? ಸರ್ ನೀವು ಅವಾಗಲೇ ಹೇಳದಂಗೆ ನಮ್ ವೆರಿ ಲೋ ಬಜೆಟ್ ಇಂದ ಹಿಡ್ಕೊಂಡು ಲೈಕ್ ಟಾಪ್ ಅಂಡ್ ಲಕ್ಸುರಿ ಹೌಸಸ್ ಗಂಟನೂ ಇದೆ ಸರ್. 1575 ರೂಪಾಯಿಂದ ಸ್ಟಾರ್ಟ್ ಆದ್ರೆ ನಮ್ದು 3000 ರೂಪಾಯಿ ಪ್ಯಾಕೇಜ್ ಗಂಟನೂ ಇದೆ ಸರ್. ಅಲ್ಲಿ ಗಂಟನೂ ಇದೆ. ಆ ರೀತಿ ಮನೆಗಳನ್ನು ಕಟ್ಕೊಡ್ತೀರಾ ಬೇಕಾದ್ರೆ? ಟೋಟಲ್ 10 ಪ್ಯಾಕೇಜ್ ಇದೆ. ಒಂದು ಕಮರ್ಷಿಯಲ್ ಇದೆ, ಇನ್ನು 9 ಪ್ಯಾಕೇಜು ರೆಸಿಡೆನ್ಷಿಯಲ್ಗೆ ಅಂತಂತಿದೆ. ಎಲ್ಲ ಪ್ಯಾಕೇಜ್ಗಳಲ್ಲೂ ಓನರ್ ಇಷ್ಟ ಬಂದಂಗೆ. ಒಬ್ಬ ಕ್ಲೈಂಟ್ ಬಂದರು ಅಂತಂತಂದರೆ ಅವರಿಗೆ
ಇವಾಗ ಈ ಸೆಗ್ಮೆಂಟಲ್ಲಿ ನನಗೆ ಲಕ್ಸುರಿ ಸೆಗ್ಮೆಂಟ್ ಇಲ್ಲ ನನಗೆ ರೆಂಟ್ ಹೌಸ್ ಬಿಲ್ಡ್ ಮಾಡೋಕ್ಕಿಲ್ಲ, ಆ ಥರದ್ದೆಲ್ಲ ಏನಿಲ್ಲ ಸರ್. ಎಂಡ್ ಟು ಎಂಡ್ ಎಲ್ಲನೂ ಇದೆ, ವಿತ್ ಇಂಟೀರಿಯರು ಇದೆ ಸರ್. ವಿತ್ ಇಂಟೀರಿಯರ್ ಮಾಡ್ಕೊಡ್ತೀರಾ. ಸೊ ವೀಕ್ಷಕರೇ, RCCಯಲ್ಲಿ ನಿಮಗೆ ವಿತ್ ಇಂಟೀರಿಯರ್ ಬರುತ್ತೆ. ಮನೆಗಳು ಹೇಗೆ ಬರ್ತವೆ ಅಂತ ನೀವೇನಾದರೂ ನೋಡಬೇಕಾ, ದಯವಿಟ್ಟು RCC ಅವರ ಪ್ಲೇಲಿಸ್ಟನ್ನೇ ಕ್ರಿಯೇಟ್ ಮಾಡಿದ್ದೀನಿ. ಅತಿ ಕಡಿಮೆ ಬಜೆಟಿಂದ ಹಿಡಿದು ಪ್ರೀಮಿಯಂವರೆಗೂ ಕೂಡ ಪ್ರತಿಯೊಂದು ಮನೆಗಳನ್ನು ಕವರ್ ಮಾಡಿದ್ದೀವಿ. ಈ ರೀತಿ ಕಂಪ್ಲೀಟ್ಲಿ ರೆಂಟಲ್ಲು ಆ್ಯಂಡ್ ಇಲ್ಲಾಂದರೆ ಹೈಬ್ರಿಡ್, ಓನರ್ಗೆ ರೆಂಟಲ್ಗೆ ಮಿಕ್ಸ್ ಆಗಿರುತ್ತೆ. ಆ ರೀತಿ ಎಲ್ಲ ರೀತಿ ಬಿಲ್ಡಿಂಗ್ಗಳನ್ನು ಕೂಡ ಮಾಡಿದ್ದೀವಿ, ಅದನ್ನು ಕೂಡ ಚೆಕ್ ಮಾಡ್ಬೋದು. ಆ್ಯಂಡ್ ಈವನ್ ಕನ್ನಡ ಕೋರ ಫೇಸ್ಬುಕ್ ಪೇಜಲ್ಲೂ ಕೂಡ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನಾನು ಇವಾಗ ಪ್ರೊವೈಡ್ ಮಾಡ್ತಾ ಇದ್ದೀನಿ ಸರ್. ಹಾಗಾದರೆ ನೋಡ್ಕೊಂಡು ಬಂದ್ಬಿಡೋಣ. ಹಾಗಾದರೆ ಸೊ ನಿಮ್ಮ ಕನಸಿನ ಮನೆ ನನಸಾಗಬೇಕು ಅಂತಂತಂದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸರ್, ಹೋಗೋಣ. ಸರ್, ಈಗ ಫಸ್ಟ್ ಫ್ರಂಟ್ ಎಲಿವೇಶನ್ ಅನ್ನ ಹೇಳ್ಬಿಡೋಣ. ಆಕ್ಚುಲಿ ನೋಡಿ, ರೋಡ್ಗೆ ಎಲಿವೇಶನ್ ಮಾತ್ರ ಕಾಣಿಸ್ತಾ ಇರೋದ್ರಿಂದ ಒಂದ್ ಸೈಡ್ ಹೇಳಿ ಸರ್, ಎಲಿವೇಶನ್ ಏನೇನು ಮಾಡಿದ್ದೀರಾ ಇಲ್ಲಿ? ಸರ್, ಎಲಿವೇಶನ್ ಅಲ್ಲಿ ನಾವೇನು ಜಾಸ್ತಿ ಲಕ್ಸುರಿ ಏನು ಮಾಡಿಲ್ಲ ಸರ್. ನೀವು ನೋಡ್ಬೋದು, ಇವಾಗ ಲೇಟೆಸ್ಟ್ ಟ್ರೆಂಡ್ ಪ್ರಕಾರ ಪ್ಯಾರಾಪಿಟ್ ಮೇಲ್ಗಡೆ ಒಂದು ಪ್ರೊಜೆಕ್ಷನ್ ತಗೊಂಡಿದ್ದೀವಿ. ಮೇಲ್ಗಡೆ ಪ್ರೊಜೆಕ್ಷನ್ ತಗೊಂಡಿದ್ದೀರಾ? ಇದೆಲ್ಲ ಏನಿದೆ ಸರ್, ಈ ಬ್ಯಾಂಡ್ಗಳು ಇದೆಯಲ್ಲ, ಬ್ಯಾಂಡ್ಗಳು ಅದೆಲ್ಲ ರೂಫ್ ಸ್ಲ್ಯಾಬ್ ಅಲ್ಲಿ ತಗೊಂಡಿರೋದು. ಓಕೆ. ಅಂಡ್ ಒಂದು ನೀಟಾಗಿ ಮತ್ತೆ ಕ್ಲೀನ್ ಆಗಿ ಕಾಣಂಗೆ ಏನೋ ಒಂದು ಎಲಿವೇಶನ್ ಪ್ಲಾನ್ ಮಾಡ್ಕೊಂಡಿದೀವಿ. ಓಕೆ. ಸೆಂಟ್ರಲ್ ಹಾಕಿರೋದು ಏನಾದ್ರು ಟೈಲ್ಸ್? ಅದೆಲ್ಲ ಟೈಲ್ಸ್ ಸರ್. ಒಂದು ಟೈಲ್ಸ್ ಹಾಕೊಂಡಿದ್ದೀವಿ. ಇದೆಲ್ಲ ಬಾಲ್ಕನೀಸ್, ಫ್ರಂಟ್ ಮೈನ್ ಡೋರ್ ಮುಂದೆ ಬರೋ ಬಾಲ್ಕನೀಸ್ಗಳು. ಓಕೆ. ಆ ಕಡೆ ಬರೋದು ನೀವು ಅಬ್ಸರ್ವ್ ಮಾಡ್ಬೋದು, ಅದೆಲ್ಲ ಯುಟಿಲಿಟಿ ಗ್ರಿಲ್ಸ್ ಸರ್. ಇವೆಲ್ಲ ಯುಟಿಲಿಟಿ ಇದೆ. ಒಳಗಡೆ MS ಕೊಟ್ಬಿಟ್ಟಿದ್ದೀರಾ ಅಲ್ಲಿ? MS ಗ್ರಿಲ್ಸ್. ಅದು ಎಲಿವೇಶನ್ ಇರೋದ್ರಿಂದ ಸ್ವಲ್ಪ ಡಿಸೈನ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಅದನ್ನ ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿದೀವಿ. ಓಕೆ ಓಕೆ. ಯುಟಿಲಿಟಿ ಗ್ರಿಲ್ಸ್ ಕೊಟ್ಟಿದ್ದೀವಿ. ಅಂಡ್ ಎಲಿವೇಶನ್ ಪ್ರೀಮಿಯಮ್ ಆಗೇ ಇದೆ ಸರ್. ಇದು ತುಂಬಾ ತಗ್ಗಾಕ ಥರ ಏನಿಲ್ಲ, ನೀಟಾಗಿ ಒಂದು. ಇಲ್ಲಿ ಗೇಟ್ ಎಷ್ಟು ಅಗಲ ಬರ್ತಾ ಇದೆ ಇಲ್ಲಿ ಸರ್? ಗೇಟ್ ನಮಗೆ 8 ಅಡಿಗೆ 12 ಅಡಿ ಉದ್ದ ಬರ್ತಾ ಇದೆ ಸರ್. 8 ಅಡಿಗೆ 12 ಅಡಿನ ಇದು? ಹೌದು ಸರ್. ಓಕೆ. ಅಂಡ್ ರೋಡ್ ಲೆವೆಲ್ ಇಂದ ಎಷ್ಟು ಹೈಟ್ ಇದೆ ಸರ್? ರೋಡ್ ಲೆವೆಲ್ ಇಂದ ಇದು 1.5 ಫೀಟ್ ಇದೆ ಸರ್. 1.5 ಫೀಟ್? ಹೌದು ಸರ್. ನಮ್ಮ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಸ್ವಲ್ಪ ಎಲ್ಲ ಕಂಜೆಸ್ಟೆಡ್ ಏರಿಯಾ ಇರೋದ್ರಿಂದ ಈ ಕಡೆ ಎರಡು ಕಡೆ ಏನು ಜಾಗ ಬಿಡಕ್ಕಾಗಿಲ್ಲ. ಅಲ್ಲಿ ಸೈಡ್ ಅಲ್ಲೂ ಕೂಡ ಜಾಗ ಬಿಟ್ಟಿಲ್ಲ. ಹೌದು. ಅದಕ್ಕೋಸ್ಕರ ನಾವು ಜಾಯಿಂಟ್ ಮಾಡಿ ಕಟ್ಕೊಂಡಿದ್ದೀವಿ. ಮಾಡಿದ್ದೀರಾ ಅಲ್ವಾ? ವೆಂಟಿಲೇಷನ್ ಆಗಲಿ ಮತ್ತೊಂದಕ್ಕಾಗಲಿ ಏನು ಪ್ರಾಬ್ಲಮ್ ಇಲ್ಲದೆ ಮಾಡಿದ್ದೀರಾ ಸರ್. ಈಗ ಫಸ್ಟ್ ಪಾರ್ಕಿಂಗ್ ಏರಿಯಾ ಎಷ್ಟು ದೊಡ್ಡದಿದೆ? ಪಾರ್ಕಿಂಗ್ ಏರಿಯಾ ಇದು ಸರ್ ನಮಗೆ 8x13 ಇದೆ. 8x13 ಇದೆ. ಇಲ್ಲಿ ಯೂಸ್ ಮಾಡಿರೋ ಪಾರ್ಕಿಂಗ್ ಟೈಲ್ಸ್ ಎಲ್ಲ ಯಾವುದು? ಪಾರ್ಕಿಂಗ್ ಟೈಲ್ ರೆಗ್ಯುಲರ್ ಪಾರ್ಕಿಂಗ್ ಟೈಲ್ ನೇ. ಎಷ್ಟಾಗುತ್ತೆ ಕಾಸ್ಟ್? ಇದು ಒಂದು 30-35 ರೂಪೀಸ್ ಅಲ್ಲೇ ಬರುತ್ತೆ ಸರ್. ಇದು ಸಂಪು? ಈ ಸಂಪುನ ನಮಗೆ ಆಲ್ಮೋಸ್ಟ್ ಒಂದು 10,000 ಲೀಟರ್ ಸಂಪ್ ಇದೆ. 10,000? ಹೌದು ಸರ್. ಇದು FRP ಕ್ಯಾಪ್ ಹಾಕಿದ್ದೀವಿ. FRP ಹಾಕಿದ್ದೀರಾ? ಸುತ್ತಲೂ ಏನು ಮಾಡಿದ್ದೀರಾ? ಇದು ಸುತ್ತಲೂ ಗ್ರಾನೈಟ್ ಬೀಡಿಂಗ್ ಹಾಕಿದ್ದೀವಿ ಸರ್, ಯಾಕಂದ್ರೆ ನೀರು ಒಳಗೆ ಹೋಗಬಾರ್ದು ಅಂತ ಹೇಳಿ. ಇಲ್ಲೆಲ್ಲ ಕಾವೇರಿ ಕನೆಕ್ಷನ್ ಇರೋದ್ರಿಂದ ಕಾವೇರಿಗೆ ಒಂದು ಸೆಪರೇಟ್ ಒಂದು ಬಾಕ್ಸ್ ತರ ನೀವೇ ಮಾಡ್ಕೊಟ್ಟಿರೋದು ಇದು? ಇಲ್ಲೊಂದು ಟ್ಯಾಪ್ ಕೂಡ ಕೊಟ್ಬಿಟ್ಟಿದ್ದೀರಾ? ಪಾರ್ಕಿಂಗ್ ಅಲ್ಲಿ 2 ಕೊಟ್ಟಿದ್ದೀರಾ? ಹೌದು ಸರ್. ಯಾಕಂದ್ರೆ ವಾಷಿಂಗ್ ಇದಕ್ಕೆಲ್ಲ ಯೂಸ್ ಆಗಲಿ ಅಂತ. ಓಕೆ. ಅಲ್ಲಿ ಬಂದ್ರೆ ನೋಡಿ ಗ್ಯಾಸ್ ಇಡೋದಕ್ಕೆ ಪ್ರಾವಿಷನ್ಸ್ ಮಾಡ್ಕೊಟ್ಟಿದ್ದೀವಿ. ಓಕೆ. ಸ್ಟೇರ್ಕೇಸ್ ಕೆಳಗಡೆ ಅದಕ್ಕೆ ಸೇಫ್ಟಿ ಗ್ರಿಲ್ಸ್ ಆಗಲಿ. ಓಕೆ. ಇದು ಗ್ಯಾಸ್ ಲೈನ್ ಎಲ್ಲ ನೀವೇ ಹಾಕೊಟ್ಟಿರೋದಾ? ಹೌದು ಸರ್, ಎಲ್ಲ ನಾವೇ ಮಾಡ್ತೀವಿ ಸರ್. ಅಂಡ್ ಇಲ್ಲಿ ಫ್ರಂಟ್ ಕೆಳಗಡೆ ಇರೋದು 2 BHK ಸರ್? ಇದು 2 BHK ಸರ್. ರೆಂಟೆಡ್? ಈಗ ನೀವು ಫ್ರಂಟ್ ಅಲ್ಲಿ ನೋಡಬಹುದು, ನೀವು 10 ಅಡಿ ಗಂಟೆ ಟೈಲ್ಸ್ ಹಾಕಿದೀವಿ. ಹೌದು. ಇದೆಲ್ಲ ನಾರ್ಮಲ್ 2x4 ವೆಟ್ರಿಫೈಡ್. 2x4 ಅದಕ್ಕೆ ಒಂದು ಬಾರ್ಡರ್ ನ ಗ್ರಾನೈಟ್ ಯೂಸ್ ಮಾಡಿಲ್ಲ, ಇಲ್ಲಿ ಜಾಸ್ತಿ ಟೈಲ್ಸ್ ಯೂಸ್ ಮಾಡಿರೋದು. ಟೈಲ್ಸ್ ಅಲ್ಲಿ ಬಾರ್ಡರ್ ಚೇಂಜ್ ಕೊಟ್ಟು ಓಕೆ ನೀಟಾಗಿ ಫಿನಿಶ್ ಮಾಡಿದ್ದೀವಿ. ಅಂಡ್ ಇಲ್ಲಿ UPVC ವಿಂಡೋಸ್, 2.5 ಟ್ರ್ಯಾಕ್, ಮಸ್ಕಿಟೋ ಟ್ರ್ಯಾಕ್ ಮಧ್ಯದಲ್ಲಿ ಇರುತ್ತೆ. ಹಾಂ ಸರ್. ಸೊ ನೆಕ್ಸ್ಟ್ ಸರ್ ಮುಂದೆ ಬಂದ್ರೆ ಇಲ್ಲಿ ಡೋರ್ ಹೇಳ್ಬಿಡಿ. ಡೋರ್ಸ್ ಸರ್, ಇದು ಎಲ್ಲ ಡೋರ್ಗೂ ಟೀಕು ಡೋರ್ ಯೂಸ್ ಮಾಡಿದೀವಿ. ಓಕೆ. ಬಜೆಟೆಡ್ ಟೀಕು ಡೋರ್ಸ್ ಸರ್. ಇದೆಲ್ಲ ರೆಡಿಮೇಡ್ ಗಾನಾ ಟೀಕು. ಓಕೆ. ಇದನ್ನೆಲ್ಲ ನಾವು ಫ್ರೇಮ್ ಆರ್ಡರ್ ಕೊಟ್ಟು ಮಾಡಿಸಿರೋದು. ಎಷ್ಟಾಯ್ತು ಸರ್ ಇದು ಡೋರ್ ಮತ್ತೆ ಇದೆಲ್ಲ ಸೇರ್ಬಿಟ್ಟು? ಡೋರ್ ಬಂದ್ಬಿಟ್ಟು ಒಂದು 10,000 ರೂಪಾಯಿ ಚೇಂಜ್ ಆಯ್ತು ಸರ್. ಅಂಡ್ ವಾಸ್ಕಲ್ಸ್ ಬಂದ್ಬಿಟ್ಟು ನಮಗೆ ವಾಸ್ಕಲ್ ಅದೆಲ್ಲ ಸೇರಿಸಿ ಒಂದು 20+ ಗಂಟೆ ಅಂತ ಬಂತು. 20+ ಬಂದಿದೆ ಇದು? 25 ಗಂಟೆ ಅಂತ ಬಂತು. ಈ ಮನೆ ನೋಡಬಹುದಾ ಸರ್ ನಾವು? ಹಾಂ ಸರ್, ಮನೆ ನೋಡಬಹುದು. ಇದು 2 BHK? ಇದು 2 BHK ಸರ್. ಇದು ಮೇಲ್ಗಡೆ ಹಾಲ್ಗೂ ಇದಕ್ಕೂ ಒಂದು ಸ್ವಲ್ಪ ಒಂದು 2-3 ಅಡಿ ಹಾಲ್ ಮಾತ್ರ ಚಿಕ್ಕದಿದೆ. ಪಾರ್ಕಿಂಗ್ ಬಿಟ್ಟಿದ್ದೀರಾ ಅದಕ್ಕೋಸ್ಕರ? ಓಕೆ. ಹಾಲ್ ಎಷ್ಟು ಇರ್ಬೋದು ಸೈಜ್ ಇದು? ಸರ್ ಇದು 10x18 ಇದೆ ಸರ್. ದೊಡ್ಡದಿದೆ ಸರ್. ದೊಡ್ಡ ಹಾಲ್ ಸರ್, ನೀವು ಅಬ್ಸರ್ವ್ ಮಾಡಬಹುದು. ವೆರಿ ಲೆಂತ್ ಹಾಲ್ ಇದೆ. 30-40 ಸೈಡ್ ಅಲ್ಲಿ ಬರುತ್ತಲ್ಲ ಅಷ್ಟಿದೆ. ಆ ತರ ಮಾಡಿದ್ರೆ ಸರ್. ಮುಂದೋಕಿನ ಮುಂಚೆ ಕೆಳಗಡೆ ಹಾಕಿರೋ ಟೈಲ್ಸ್ ಬಗ್ಗೆ ಹೇಳಿ. ಇದು ನೋಡಿ ಸರ್, ಇದನ್ನ ಎಲ್ಲರೂ ಇವಾಗ 2x2 ಟ್ರೆಂಡ್ ಹೋಯ್ತು ಅಂತ ಹೇಳ್ತಾ ಇದಾರೆ. ಹೌದು. ಬಟ್ ಇದು ಮಜಾಕ್ ಅಂತ ಬರ್ತಿತ್ತಲ್ಲ ಸರ್, 10 ವರ್ಷದ ಮುಂಚೆ ಬರ್ತಾ ಇತ್ತು. ಹೌದು. ಆ ಮಜಾಕ್ ಅಲ್ಲಿ ಏನಂತಂದ್ರೆ ಜಾಯಿಂಟ್ಸ್ ನಮ್ಗೆ ಅಷ್ಟ ಕಾಣಿಸ್ತಿರ್ಲಿಲ್ಲ. ಹೌದು. ಇದನ್ನು ನೋಡಿ ನಾವು ವಿಡಿಯೋದಲ್ಲಿ ನೋಡೋದಕ್ಕೂ ಎಲ್ಲೂ ನಿಮ್ಗೆ ಜಾಯಿಂಟ್ಸ್ ಗೊತ್ತಾಗೋದಿಲ್ಲ. ಒಂಥರ ಗ್ರಾನೈಟ್ ಸ್ಲಾಬ್ ಹಾಕಿರೋ ತರ ಕಾಣಿಸ್ತಾ ಇದೆ. ಎಷ್ಟು ಸರ್ ಇದು ಕಾಸ್ಟ್ ಏನಿದೆ? ಇದು ಆಲ್ಮೋಸ್ಟ್ ನಮ್ಗೆ ಒಂದು 45 ರೂಪಾಯಿ ಸಿಕ್ಕಿದೆ ಸರ್. 45 ರೂಪಾಯಿ? ಬರೀ 45 ರೂಪೀಸ್ ಅಲ್ಲಿ ಸಿಕ್ಕಿದೆ. ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಚೆನ್ನಾಗಿ ಬಂದಿದೆ ಸರ್. 2x2 ಇವಾಗ ಏನಂದ್ರೆ ನಮ್ಮ ಮೈಂಡ್ ಸೆಟ್ ಅಲ್ಲಿ ಇದೆ
2x4 ಹಾಕ್ಬೇಕು ಇಲ್ಲ 6x8 ಹಾಕ್ಬೇಕು 4x6 ಹಾಕ್ಬೇಕು ಅಂತ. ಬಟ್ 2x2 ವರ್ಕ್ಮನ್ಶಿಪ್ ಮ್ಯಾಟರ್ ಚೆನ್ನಾಗಿರುತ್ತೆ. ಕರೆಕ್ಟ್ ಸರ್. ನೀಟಾಗಿ ಕೆಲಸ ಮಾಡಿದ್ರೆ ಅದು ಕ್ಲೀನ್ ಆಗಿ ಬಂದೇ ಬರುತ್ತೆ. ಪೂಜಾ ರೂಮ್ ಮಾಡಿದ್ದೀರಾ? ಅದು ಸರ್ ರೆಡಿಮೇಡ್. ಇದೇನಂದ್ರೆ ನಾವೇನ್ ಮಾಡ್ಲಿಲ್ಲ, ಓನರ್ಗೆ ಅವ್ರ ರಿಲೇಟಿವ್ಸ್ ಯಾರು ಗಿಫ್ಟ್ ಕೊಡ್ರಿ. ಇಂಟೀರಿಯರ್ ಏನು ಇಲ್ಲ ಈ ಮನೆ? ಇಂಟೀರಿಯರ್ ನಮ್ದೇನಿಲ್ಲ. ಓಕೆ, ಸೊ ಇಲ್ಲಿಂದ ಹಂಗೆ ಇದಕ್ಕೆ ಹೋಗ್ಬಿಡೋಣ ಸರ್, ಕಿಚನ್ಗೆ ಹೋಗ್ಬಿಡೋಣ ಸರ್. ಬಟ್ ಇದು 30-40 ಸೈಟ್ ಆಗಿರೋದ್ರಿಂದ ಎಲ್ಲ 30-40ಗಿನ್ನ ಚಿಕ್ಕದು ಸರ್. ಚಿಕ್ಕದು, ಬಟ್ ಅದ್ರ ಸೈಜ್ ತುಂಬಾ ದೊಡ್ಡದು ಬಂದಿದೆ ಸರ್ ಇಲ್ಲಿ. ನೋಡಿ ರೆಂಟೆಡ್ ಮನೆಗಳಿಗೆ ಇಷ್ಟು ದೊಡ್ಡದು ಬರ್ತಾ ಇದೆ. ದೊಡ್ಡದಾಗಿ ನಿಮ್ಗೆ ನೋಡಿ ಸರ್, ಟೈಲ್ಸ್ ಅಷ್ಟೇ 4 ಫೀಟ್ ಫುಲ್ ಕಂಪ್ಲೀಟ್ ಅಲ್ಲಿ ಗಂಟನ ಹಾಕಿದ್ದೀವಿ. ಲಾಸ್ಟ್ ವರೆಗೆ ಹಾಕಿದ್ದೀವಿ. ಅಂಡ್ ಕೌಂಟರ್ ಬಂದ್ಬಿಟ್ಟು ನಮಗೆ ಜೆಟ್ ಬ್ಲ್ಯಾಕ್ ಗ್ರಾನೈಟ್ ಅಲ್ಲಿ ಮಾಡಿದೀವಿ. ಅಂಡ್ ಎಂಟಲ್ಲಿ 40 mm ನೋಸಿಂಗ್ ಮಾಡಿ 40 mm ನೋಸಿಂಗ್ ಮಾಡ್ಬಿಟ್ಟು ಹಾಕಿದೀವಿ. ಮತ್ತೆ ಸಿಂಕ್ ಕೂಡ ಗ್ರಾನೈಟ್ ಇದೇನೆ. ಇದು ನಿಮ್ಮದೇ ತಾನೆ? ಎಲ್ಲ ನಮ್ದು ಫಿಟ್ಟಿಂಗ್ಸ್. ಇದೊಂದು ಸೈಡ್ ಪೀಸ್ ಹಾಕಿರೋದು. ಈಗ ಫ್ರಿಡ್ಜ್ ಇಟ್ಟಿದೀವಲ್ಲ, ಅದಕ್ಕೆ ನೀರ್ ಎಗಿರಬಾರ್ದು ಅಂತ ಹೇಳ್ಬಿಟ್ಟು ಈ ಸೈಡ್ ಒಂದು ಪೀಸ್ ಹಾಕ್ಬಿಟ್ಟಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್. ಇದರಲ್ಲಿ ನಮ್ಗೆ ಇನ್ನೊಂದೇನಂದ್ರೆ ಯುಟಿಲಿಟಿ ಕೂಡ ಇದೆ ಸರ್. ಓಕೆ ಸರ್, ಈ ಸೈಜ್ ಏನು? ಕಿಚನ್ ಸೈಜ್ ಏನು ಬರ್ತಾ ಇದೆ ಸರ್? ಇದು ಕಿಚನ್ ಬಂದ್ಬಿಟ್ಟು ನಮಗೆ 9x9 ಬರುತ್ತೆ ಸರ್. 9x9 ಬರ್ತಾ ಇದೆಯಾ? 9x9 ಬರುತ್ತೆ. ಓಕೆ. ಅಂಡ್ ಅಗೇನ್ ಯುಟಿಲಿಟಿ ಬಂದ್ಬಿಟ್ಟು 3x9 ಬರುತ್ತೆ. ಯುಟಿಲಿಟಿ ಬಂದು 3x9 ಬರುತ್ತೆ. ದೊಡ್ಡದಾಗಿದೆ ಸರ್, ದೊಡ್ಡದಾಗಿದೆ. ಇದೆ ಅಲ್ವಾ ನೀವು ಹೇಳಿದ್ದು? ಆಮೇಲೆ ಇಲ್ಲೂ ಅಷ್ಟೇನೆ, ನಮಗೆ ಯುಟಿಲಿಟಿಗೆ ಎಷ್ಟು ಬೇಕಲ್ಲ ಅಷ್ಟು ಮಾತ್ರ ಓಪನ್ ಇಟ್ಕೊಂಡಿದ್ದೀವಿ. ಬಿಕಾಸ್ ಇದು ಗ್ರೌಂಡ್ ಫ್ಲೋರ್ ಇರೋದ್ರಿಂದ ಆಮೇಲೆ ಎಲಿವೇಶನ್ ಮ್ಯಾಚ್ ಆಗಲಿ ಅಂತ ರೆಗ್ಯುಲರ್ ಆಗಿ 3 ಫೀಟ್ ಮಾತ್ರ ಕಟ್ತಾ ಇದ್ವಿ. ಇಲ್ಲೊಂದು 4-5 ಅಡಿ ಗಂಟೆ ಗೋಡೆ ಕಟ್ಟಿ ಅದ್ರ ಮೇಲ್ಗಡೆ ಸೇಫ್ಟಿ ಬೀಮ್ ಬಾಟಮ್ ವರೆಗೂ ಕೊಟ್ಬಿಟ್ಟಿದ್ದೀವಿ. ಮಾಡಿದ್ದೀರಾ? ಓಕೆ. ಅಂಡ್ ಈ ಡೋರ್ ಸರ್ ಯಾವ್ದು ಇದು? ಸರ್ ಇದು ನಾರ್ಮಲ್ ವುಡ್ ಡೋರ್ ಏನೇ ಸರ್. ವುಡ್ ಡೋರ್ ಏನ? ಇದು ಎಷ್ಟಾಗುತ್ತೆ ಸರ್ ಕಾಸ್ಟ್? ಇದು ಬಂದ್ಬಿಟ್ಟು ಒಂದು 4,000 ರೂಪಾಯಿ 4,000 ರೂಪಾಯಿ ಆಗುತ್ತೆ ಅಲ್ವಾ? ಇದು ಸಾಲಿಡ್ ಫ್ರೇಮ್ ಅಲ್ವಾ? ಇದು ಸಾಲಿಡ್ ಫ್ರೇಮ್. ಮತ್ತೆ ಅದಕ್ಕೆ ಬಂದ್ಬಿಟ್ಟು ಪ್ರೈಮರ್ ಕೊಟ್ಟೆ ಡೋರು ಸರ್. ಓಕೆ ಸರ್, ನಡೀರಿ ಸರ್, ಮುಂದೆ ಹೋಗ್ಬಿಡೋಣ. ಹಾಗೆ ಈ ಕಡೆ ಬಂದ್ರೆ ಇದು ಬಂದ್ರೆ ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಜನರಲ್ ರೂಮ್ ಇದೆ. ಇದನ್ನು ಸೇಮ್ ಅದೇ ತರನೇ ಬಜೆಟೆಡ್ ಅಲ್ಲೇ ಮಾಡೋದಕ್ಕೆ. ಬಟ್ ರೂಮ್ ತುಂಬಾ ದೊಡ್ಡದಿದೆ. ರೂಮ್ ಸ್ಪೇಷಿಯಸ್ ಆಗಿದೆ ಸರ್. ಏನ್ ಸೈಜ್ ಸರ್ ರೂಮ್ದು? ರೂಮ್ ಬಂದ್ಬಿಟ್ಟು 16 ಅಡಿಗೆ 9 ಅಡಿ ಇದೆ ಸರ್. 16 ಅಡಿಗೆ 9 ಅಡಿ ಇದೆ. ವೀಕ್ಷಕರು ಇಲ್ಲಿ ನೋಡಬಹುದು, UPVC ವಿಂಡೋಸ್ ಬರ್ತಾ ಇದೆ. 2.5 ಟ್ರ್ಯಾಕ್. ಹೌದು ಸರ್. 16 ಅಡಿಗೆ 9 ಅಡಿ. 9 ಅಡಿ ಇದೆ ಸರ್. ತುಂಬಾ ದೊಡ್ಡದಾಗಿದೆ ಸರ್. ಅಂಡ್ ಇದರಲ್ಲಿ ಏನಕ್ಕಂದ್ರೆ ಈಗ ಮಾಸ್ಟರ್ ಬೆಡ್ರೂಮ್ ಅಟ್ಯಾಚ್ ಟಾಯ್ಲೆಟ್ ಕೊಡಕ್ಕಾಗಿಲ್ಲ, ಯಾಕಂದ್ರೆ ಜಾಗ ಇಲ್ದೇ ಇರೋದಕ್ಕೆ. ಬಟ್ ಇಲ್ಲೇ ಪಕ್ಕದಲ್ಲೇನೆ ಒಂದು ಜನರಲ್ ಟಾಯ್ಲೆಟ್ ತರ ಕೊಟ್ಟಿದೀವಲ್ಲ, ಇದು ಬಂದ್ಬಿಟ್ಟು ನಮಗೆ ಮಾಸ್ಟರ್ ಬೆಡ್ರೂಮ್ ಅಟ್ಯಾಚ್ ಆಗಿದ್ದ ತರನೇ ಯೂಸ್ ಆಗುತ್ತೆ ಸರ್. ಎಷ್ಟಿದೆ ಸರ್ ಇದು? ಸೈಜ್ ಎಷ್ಟಿದೆ ಇದು ಸರ್ ಬಂದ್ಬಿಟ್ಟು 7x4 ಇದೆ ಸರ್. 7x4 ಇದೆ. ಬಟ್ ಇಲ್ಲಿ ಇಂಡಿಯನ್ ಟಾಯ್ಲೆಟ್ ಮಾಡ್ಬಿಟ್ಟಿದ್ದಾರೆ. ಇಂಡಿಯನ್ ಹಾಕಿದೀವಿ. 7 ಫೀಟ್ಗೆ ಟೈಲ್ಸ್ ಅಲ್ವಾ ಇದು? ಹಾಕಿದೀವಿ. ಓನರ್ ರಿಕ್ವೈರ್ಮೆಂಟ್ ಪ್ರಕಾರ ಏನೇನ್ ಬೇಕಲ್ಲ ಸರ್, ಟವಲ್ ರೋಡ್, ಶವರ್ ಪಾಯಿಂಟ್ಸ್ ಎಲ್ಲ ಮಾಡ್ಕೊಟ್ಟಿದ್ದಾರೆ. ಟ್ಯಾಪ್ಸ್ ಪ್ರತಿಯೊಂದನ್ನು. ಯಾವ ಕಂಪನಿದು ಟ್ಯಾಪ್ಸ್ ಎಲ್ಲ ಯೂಸ್ ಮಾಡಿದ್ರೆ ಇಲ್ಲಿ? ಇದೆಲ್ಲ ಆಲ್ಮೋಸ್ಟ್ ನಮಗೆ ಸೆಂಚುರಿ ಅಂತ ಹೇಳ್ಬಿಟ್ಟು ಯೂಸ್ ಮಾಡಿದ್ದೀವಿ. ಸೆಂಚುರಿನಾ ಸರ್ ಇಲ್ಲಿ? ಓಕೆ ಫೈನ್. ನೆಕ್ಸ್ಟ್ ರೂಮ್ಗೆ ಹೋಗ್ಬಿಡೋಣ ಸರ್. ಇಲ್ಲಿ ನೆಕ್ಸ್ಟ್ ರೂಮ್ಗೆ ಹೋಗೋಣ. ಸೈಜ್ ಏನು ಸರ್ ಇದು ರೂಮ್ದು? ಸರ್ ಈ ರೂಮ್ ಬಂದ್ಬಿಟ್ಟು 11x9 ಇದೆ ಸರ್. 11x9. ಹೌದು ಸರ್. ಬಟ್ ಟೈಲ್ಸ್ ಮಾತ್ರ ಕಂಪ್ಲೀಟ್ಲಿ ಎಲ್ಲ ಒಂದೇನೆ ಸರ್. ನೀವು ಅದು ಇದೇ ಹೈಲೈಟ್ ಆಗಿರೋದು ಸರ್. ಆಕ್ಚುಲಿ ಟೋಟಲ್ ಮನೆಯಲ್ಲಿ ಮೇಲೆ ನೋಡಿ ಸರ್, ಸಜ್ಜಾ ಇದೆ ಅಲ್ವಾ? 2 ರೂಮ್ಗೆ ಸಜ್ಜಾ. ಅಂಡ್ ಇಲ್ಲೊಂದು ವಾಶ್ರೂಮ್ ಅಟ್ಯಾಚ್. ಇದು ಅಟ್ಯಾಚ್ ಬಾತ್ರೂಮ್ ಸರ್. ಓಕೆ. ಯಾಕಂದ್ರೆ ಜಾಗ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಆ ಸ್ಟೇರ್ ಕೇಸ್ ಹಿಂದೆನೆ ಒಂದು ರೂಮ್ ಪ್ಯಾಕ್ ಮಾಡಿದೀವಿ. ಕಂಪ್ಲೀಟ್ಲಿ ವಾಯುಮನೆಯಲ್ಲಿ ಬರುತ್ತೆ. ಈ ಸೈಜ್ ಏನು ಸರ್ ಇದು ಬಾತ್ರೂಮ್? ಸರ್ ಇದು ಸ್ವಲ್ಪ ದೊಡ್ಡದಾಗಿದೆ ಸರ್. 6.5 5 ಇದೆ ಸರ್. 6.5 5 ಹೌದು ಸರ್. ಹ್ಯೂಜ್ ಆಗಿದೆ ಸರ್ ಬಾತ್ರೂಮ್. ಹೌದು. ಬಟ್ ಈ ಮನೆ ಆಲ್ಮೋಸ್ಟ್ ರೆಂಟೆಡ್ ಪರ್ಪಸ್ ಅಂದ್ರೆ ತುಂಬಾ ಚೆನ್ನಾಗಿದೆ. ತುಂಬಾ ಸ್ಪೇಷಿಯಸ್ ಆಗಿ ಮಾಡ್ಬಿಟ್ಟಿದ್ದಾರೆ ಮನೆಗಳನ್ನು. ಒಂದು ನಮ್ಗೆ ಜಾಗ ಎಲ್ಲ ಇಕ್ಕಟ್ಟು ಅಂತ ಅನ್ಸೋದೇ ಇಲ್ಲ. ಆ ತರ ಅನ್ಸೋದೇ ಇಲ್ಲ. ತುಂಬಾ ಸ್ಪೇಷಿಯಸ್ ಆಗಿದೆ. ಎಕ್ಸಾಕ್ಟ್ ಆಗಿದೆ. ಸೂಪರ್ ಸರ್. ಸರ್ ಈಗ ಫಸ್ಟ್ ಫ್ಲೋರ್ಗೆ ಹೋಗ್ಬಿಡೋಣ ಇವಾಗ. ಸರ್ ಹಾಗೆ ಮುಂದೆ ಮೇಲೆ ಹೋಗ್ಬಿಡೋಣ. ಹೋಗಿನ ಮುಂಚೆ ಇದು ಕಾರ್ನರ್ ಅಲ್ಲಿ ಇದಾಕಿದ್ದೀರಲ್ಲ, POP ನೀವ್ ಹಾಕಿದ್ದೀರಲ್ಲ, ಬೇಸಿಕ್ ಆಗಿ ಇರ್ಲಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಕಂಪ್ಲೀಟ್ ಫಾಲ್ ಸೀಲಿಂಗ್ ಅಂತೂ ಮಾಡ್ತಾ ಇಲ್ಲ. ಹೌದು. ಯಾಕಂದ್ರೆ ರೆಂಟ್ ಹೌಸ್ ಇರೋದ್ರಿಂದ ಸರಿ ಕಲರ್ ಕಾಂಬಿನೇಷನ್ ನೋಡ್ಬೋದು ಸರ್. ಎಲ್ಲೂ ನಾವು ಬೇರೆ ಕಲರ್ಸ್ ಯೂಸ್ ಮಾಡಿಲ್ಲ. ಒಂದೇ ಇವಾಗ ಹಾಲ್ ಫುಲ್ ನೋಡಿದ್ರು ನಮಗೆ ಒಂದೇ ಕಲರ್ ಸರ್. ಒಂದೇ ಒಂದು ಎಲಿಗೆಂಟ್ ಕಾಣಲಿ ಅಂತ ಹೇಳ್ಬಿಟ್ಟು. ಅಂಡ್ ರೂಮ್ ಅಲ್ಲೂ ಕೂಡ ಅದೇ ತರನೇ ಸಿಂಗಲ್ ಕಲರ್ಸ್ ಯೂಸ್ ಮಾಡಿದ್ವಿ. ಸರಿ ಸರ್, ಮೇಲೆ ಹೋಗ್ಬಿಡೋಣ ಇವಾಗ. ಬನ್ನಿ ಸರ್. ಸರ್ ಇವಾಗ ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ. ಈ ಪ್ಯಾಸೇಜ್ ಸೈಜ್ ಏನಿದೆ? ಇದು ಮನೆ ಮುಂದೆ ನೋಡಿ, ಬಾಡಿಗೆ ಮನೆ ಅಂತ ಟಿಕೆಟ್ ಏನ್ ಮಾಡಕ್ ಹೋಗಿಲ್ಲ ಸರ್. ಓಕೆ. ಮನೆ ಮುಂದೆ ಅಟ್ಲೀಸ್ಟ್ ಒಂದು ಬಾಲ್ಕನಿ ತರನೇ ಇರುತ್ತೆ ಅಂತ ಹೇಳ್ಬಿಟ್ಟು 6x14 ಗೆ ಒಂದು ಪ್ಯಾಸೇಜ್ ಕೊಟ್ಟಿದೀವಿ ಸರ್. 6x14 ಗೆ ಇದು ಇಂಡಿವಿಜುವಲ್ ಹೌಸ್ಗೆನೆ. ಇದು ಫಸ್ಟ್ ಫ್ಲೋರ್ ಏನಿದೆಯಲ್ಲ ಇಷ್ಟಕ್ಕೆ ಮಾತ್ರನೇ. ಓಕೆ. ಎಲ್ಲ ಇಕ್ಕಟ್ ಮಾಡ್ಕೊಂಡಿಲ್ಲ. ಫ್ರಂಟ್ ಸೇಮ್ ಅದು ಕೆಳಗಡೆ ಗ್ರೌಂಡ್ ಅಲ್ಲಿ ಮಾಡಿದ್ವಲ್ಲ ಅದೇ ತರನೇ ವೈಟ್ರಿಫೈಡ್ ಟೈಲ್ ಮತ್ತೆ ವೈಟ್ರಿಫೈಡ್ ಅಲ್ಲಿ ಎಲ್ಲ ಅಲ್ಲಿ ಗಂಟ ನಾವು ಸ್ಟೇರ್ ಕೇಸ್ ಬೀಮ್ ವರ್ಗೂನು ಕಂಪ್ಲೀಟ್ ಆಗಿ ತಗೊಂಡಿದ್ದೀವಿ. ಅಂಡ್ ಸೇಮ್ ಡೋರ್ ಕೂಡ ಅದೇ ತರ ಸೇಮ್ ಡೋರ್ ಅಲ್ವಾ ಸರ್ ಇದು? ಹೌದು ಸರ್.
ಆಮೇಲೆ ಟೀಕ್ ಗುಡ್ಡೆ. ಓಕೆ, ಟೀಕ್ ಗುಡ್ಡೆನೆ. ಇಲ್ಲಿ ಬಂದ್ವಿ ಅಂದ್ರೆ ನೋಡಿ ಸರ್, ನಾವು 3 ಅಡಿ ಪ್ಯಾರಾಪಿಟ್ ಕಟ್ಟಿ ಮೇಲ್ಗಡೆ ಒಂದು ಹ್ಯಾಂಡ್ ರೈಲಿಂಗ್ ಹಾಕಿದೀವಿ. ಎಗರಿದ್ರು ಮಾಡಿದ್ರು ಇರ್ಲಿ ಅಂತ. ಸೇಫ್ಟಿ ವೈಸ್ ಇಲ್ಲಿಂದ ಕ್ಲೋಸ್ ಮಾಡಿಲ್ಲ ಸರ್, ಯಾಕಂದ್ರೆ ವೆಂಟಿಲೇಷನ್ ಇರ್ಲಿ ಅಂತ. ಓಕೆ, ಆಮೇಲೆ ಇವಾಗ ಏನಾದ್ರು ಸಣ್ಣ ಪುಟ್ಟದ ಐಟಮ್ ತಗೊಬೇಕಾಗತ್ತೆ. ಹೌದು, ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬಿಟ್ಟಿದ್ದೀವಿ. ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ. ಹಾಗೆ ಸರ್, ಇದು ಹಾಲ್ ಸೈಜ್ ಏನಿದೆ ಇದು? ಸರ್ ನಮ್ಗೆ ಅಲ್ಲಿ ಕೆಳಗಡೆದಕ್ಕಿಂತ ಇದು ಒಂದು 2 ಅಡಿ ಎಕ್ಸ್ಟ್ರಾ ಇದೆ. ಇನ್ನೂ ಎಕ್ಸ್ಟ್ರಾ ಇದೆ ಇದು? ಹೌದು ಸರ್, ಯಾಕಂದ್ರೆ ಪಾರ್ಕಿಂಗ್ ಎಲ್ಲ ಎಕ್ಸ್ಟ್ರಾ ಸಿಕ್ಕಿರೋದ್ರಿಂದ ಸ್ವಲ್ಪ ದೊಡ್ಡದಿದೆ. ಆಮೇಲೆ ಇಲ್ಲಿ ಸಪರೇಟ್ ಆಗಿ ಪೂಜಾ ರೂಮ್ ಪ್ಲಾನ್ ಮಾಡಿದೀವಿ. ಓಕೆ, ಅಲ್ಲಿ ನಮಗೆ 10/18 ಇತ್ತು, ಇಲ್ಲಿ ನಮಗೆ 13.5/18 ಇದೆ. ಕರೆಕ್ಟ್. ಅಂಡ್ ಅಲ್ಲಿ ಪೂಜಾ ರೂಮ್ ಕೆಳಗಡೆ ಬರೀ ಇದು ಮಾತ್ರ ಮಾಡಿದೀವಿ, ಕ್ಯಾಬಿನೆಟ್ ತರ ಮಾಡಿದೀವಿ. ಇಲ್ಲಿ ಸಪರೇಟ್ ಆಗಿ ಪೂಜಾ ರೂಮ್ ಮಾಡಿದೀವಿ ಸರ್. ಸರ್ ಇಲ್ಲಿ ಹಾಲ್ ಸೈಜ್ ಏನಿದೆ ಆಕ್ಚುಲಿ? ಸರ್ 18/13.5 ಇದೆ ಸರ್. 18/13.5. ಓಕೆ, ಬನ್ನಿ ಪೂಜಾ ರೂಮ್ ಕೂಡ ನೋಡ್ಬಿಡೋಣ. ಪೂಜಾ ರೂಮ್ ಸೈಜ್ ಏನು ಸರ್? ಪೂಜಾ ರೂಮ್ ಸೈಜ್ ಬಂದ್ಬಿಟ್ಟು 4/5 ಇದೆ ಸರ್. 4/5. ಹೌದು ಸರ್. ಇಲ್ಲಿ ಯೂಸ್ ಮಾಡಿರೋ ಡೋರ್ಗಳು ಯಾವುದು ಸರ್? ಸರ್ ಇದು ಮೆಂಬ್ರೇನ್ ಡೋರ್ಸ್ ಅಂತ ಹೇಳಿ. ಮೆಂಬ್ರೇನ್ ಡೋರ್ಸ್ ಇದು ಎಷ್ಟಾಗುತ್ತೆ ಸರ್? ಈ ರೀತಿ ಡೋರ್ಗಳು ಒಂದು ಫುಲ್ ಸೆಟ್ ಆಫ್ ಸೈಜ್ ಎಷ್ಟಾಗುತ್ತೆ ಸರ್? ಈ ಮೆಂಬ್ರೇನ್ ಡೋರ್ಸ್ ಬಂದ್ಬಿಟ್ಟು ನಮಗೆ ಎಲ್ಲ ಫುಲ್ ಸೆಟ್ ಸೇರಿಸ್ಬಿಟ್ಟು ಒಂದು 15,000 ಗಂಟೆ. 15,000 ವಿತ್ ವಾಸ್ಕಲ್ ಸರ್ ಇದು? ಹೌದು ಸರ್, ವಾಸ್ಕಲ್, ಹ್ಯಾಂಡಲ್ಸ್ ಮತ್ತೆ ಆಲ್ಡ್ರಾಬ್ ಎಲ್ಲ ಸೇರಿ. ಪೂಜಾ ರೂಮ್ ಒಳಗಡೆ ಎಷ್ಟು ಸರ್ ಇದು? ಯಾವ್ದು ಸೈಜ್ ಟೈಲ್ಸ್ ಹಾಕಿರೋ ಸರ್? ಇದು ದೊಡ್ಡ ಸೈಜ್ ಸರ್, 2/4 ಸೈಜ್. ಲೈಕ್ ಯಾವುದು ವೈಟ್ ಅಲ್ಲೇ ಫಿನಿಶ್ ಇರ್ಲಿ ಅಂತ ತಗೊಂಡಿದೀವಿ. ಜೊತೆಲಿ ಬೀಡಿಂಗ್ ಎಲ್ಲ ಹಾಕ್ಬಿಟ್ಟಿದ್ದೀವಿ. ಬೀಡಿಂಗ್ ನೋಡಿದ, ಬೀಡಿಂಗ್ ಒಂದು ಎಕ್ಸ್ಟ್ರಾ ಆಡ್ ಮಾಡ್ಕೊಂಡಿದ್ದೀವಿ. ಕೆಳಗಡೆ ನಾವು ಫೋಟೋ ಇಟ್ಕೊಂಡು ಇದು ಮಾಡಿದೀವಿ. ಗ್ರಾನೈಟ್ ಪೀಸ್ ಶೇಪ್ ಒಂದು ಗ್ರಾನೈಟ್ ಹಾಕೊಟ್ಟಿದ್ದೀವಿ. ಸೂಪರ್ ಸರ್ ಇದು. ಓಕೆ, ಬಟ್ ಇದು 7 ಫೀಟ್ಗೆ ಎಂಡ್ ಮಾಡ್ಬಿಟ್ಟಿದ್ದೀವಿ. ಹೌದು ಸರ್, ಮೇಲೆ ಕೇಕ್ ಟಚ್ ಮಾಡೋದು ಬೇಡ ಅಂತ ಹೇಳಿ ಇದಕ್ಕೊಂದು ಸಪರೇಟ್ ಒಂದು ಮೋಲ್ಡ್ ಹಾಕಿದ್ದೀವಿ ಸರ್. ಮೋಲ್ಡ್ ಹಾಕ್ಬಿಟ್ಟಿದ್ದೀರಾ? ಓಕೆ, ಫೈನ್. ಸೊ ಈ ಕಡೆ ಬಂದ್ಬಿಡೋಣ ಸರ್ ಇವಾಗ. ಅಂಡ್ ಫಸ್ಟ್ ಕಿಚನ್ ನೋಡ್ಬಿಡೋಣ. ಕಿಚನ್ ಹೋಗೋಣ ಸರ್. ಕಿಚನ್ ಕೆಳಗಡೆ ಇದ್ದಷ್ಟೇ ಸೈಜ್ ಇದೆ? ಕಿಚನ್ ಎಲ್ಲ ಏನು ವೇರಿಯೇಷನ್ ಇಲ್ಲ, ಕೆಳಗಡೆ ಏನಿತ್ತಲ್ಲ ರೂಮ್ಸ್ ಅದೆಲ್ಲ ಸೇಮ್ ಸೈಜ್ ಇದೆ. ಓಕೆ, ಬಟ್ ಹಾಲ್ ಒಂದು ಇದಕ್ಕೆ ಮೇಲ್ಗಡೆ ಕೆಳಗಡೆ ದೊಡ್ಡದಿದೆ. ಅಲ್ಲಿ ಪಾರ್ಕಿಂಗ್ ಬರ್ತಾ ಇದೆ, ಸ್ವಲ್ಪ ನ್ಯಾರೋ ಆಗಿದೆ. ಹೌದು. ಸೂಪರ್ ಸರ್. ಇಲ್ಲಿ ನೋಡಿ ಸರ್, ಸ್ವಲ್ಪ ಕಿಚನ್ ಕೌಂಟರ್ ಸ್ವಲ್ಪ ದೊಡ್ಡದಾಕಿದೀವಿ, ಯಾಕಂದ್ರೆ ಫ್ರಿಜ್ ಇಲ್ಲಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಓಕೆ ಓಕೆ ಓಕೆ. ಸೇಮ್ ಯುಟಿಲಿಟಿ ಎಲ್ಲ ಸೇಮ್ ಬಂದಿದೆ. ಎಲ್ಲ ಸೇಮ್ ಬಂದಿದೆ ಅಲ್ಲ, ಮತ್ತೆ ಟೈಲ್ಸ್ 4 ಫೀಟ್ ಟೈಲ್ಸ್ ಎಂಟರ್ ಥಿಂಗ್ಸ್ ಸೇಮ್ ಬಂದಿದೆ ಸರ್. ಅಂಡ್ ಇದು ಯುಟಿಲಿಟಿ. ಹೌದು ಸರ್. ಸೊ 3 ಫ್ಲೋರ್ಗಳು ಆಸ್ ಇಟ್ ಈಸ್ ಬರ್ತಾ ಇದೆ. ಹೌದು ಸರ್. ಸೂಪರ್ ಸರ್. ಬನ್ನಿ ಸರ್, ರೂಮ್ಗಳನ್ನು ಹಾಗೆ ಒಂದು ರೌಂಡ್ ನೋಡ್ಕೊಂಡ್ ಬಂದ್ಬಿಡೋಣ ಸರ್. ಇದು ರೂಮ್ ಸೈಜ್ ಏನು ಸರ್? ಇದು ಸೇಮ್ ಕೆಳಗಡೆ ಎಷ್ಟಿತ್ತಲ್ಲ ಅದೇ ಎಕ್ಸಾಕ್ಟ್ ಸೈಜ್ ಇದೆ ಸರ್ ಇದು. ಮಾಸ್ಟರ್ ಬೆಡ್ರೂಮ್ ಸರ್ ಎಷ್ಟು ಇದು? ಸರ್ ಇದು ಆಲ್ಮೋಸ್ಟ್ ಒಂದು 16/9 ಇದೆ ಸರ್. ಕೆಳಗಡೆ ಇದು ಸೇಮ್ ಇದೆ, 16/9. ಹೌದು ಸರ್. ನೋಡಿ ಲೆಂತ್ ನೀವು ಅಬ್ಸರ್ವ್ ಮಾಡಬಹುದು, ತುಂಬಾ ಚೆನ್ನಾಗಿದೆ ಸರ್. ಸ್ಪೇಷಿಯಸ್ ಆಗಿದೆ, ತುಂಬಾ ಸ್ಪೇಷಿಯಸ್ ಇದೆ. ಹೌದು ಸರ್. ವೆಂಟಿಲೇಷನ್ ಚೆನ್ನಾಗಿ ಸಿಗುತ್ತೆ ಈ ತರ ದೊಡ್ಡದಾಗಿದ್ರೆ. ಟೆನೆಂಟ್ಸ್ಗೂ ತಲೆನೋವು ಇರಲ್ಲ. ಚಿಕ್ಕದು 2 BHK ಮನೆ ಅಂತಂದ್ರೆ ಎಲ್ಲೋ ಕಂಜೆಸ್ಟೆಡ್ ಆಗ್ಬಿಡುತ್ತೆ. ಕರೆಕ್ಟ್ ಸರ್. ಅದು ಸೇಮ್ ಆಸ್ ಇಟ್ ಈಸ್ ಅಲ್ಲಿ ಕೆಳಗಡೆ ತರ ಒಂದು ಇಂಡಿಯನ್ ಒಂದು ವೆಸ್ಟರ್ನ್ ಅಲ್ವಾ? ಓಕೆ ಓಕೆ. ಸೊ ಇಲ್ಲಿ ಹಾಕಿರೋ ಟೈಲ್ಸ್ ಗಳೆಲ್ಲ ಏನು ಕಾಸ್ಟ್ ಆಗಬಹುದು ಸರ್ ನಿಮ್ಗೆ? ಇದು ಕಡಿಮೆ ರೇಟ್ ಇದೆ ಸರ್, ಒಂದು 35 ರೂಪೀಸ್ ಆಗುತ್ತೆ. ಕೆಳಗಡೆ ಆಂಟಿಸ್ಕಿಡ್ ಅಲ್ವಾ ಇದು? ಆಂಟಿಸ್ಕಿಡ್ ಸರ್ ಅದೆಲ್ಲ. ಮುಂದೆ ಹೋಗ್ಬಿಡೋಣ ಸರ್. ಈ ರೂಮ್ ಸೈಜ್ ಏನು? ಇದು ಬಂದ್ಬಿಟ್ಟು ಸರ್ 11/9 ಸರ್. 11/9. ಹಾಂ ಸರ್. ಓಕೆ, ಕಿಡ್ಸ್ ಅಥವಾ ಗೆಸ್ಟ್ ಬೆಡ್ರೂಮ್ ತರ ಯೂಸ್ ಮಾಡಬಹುದು. ಇಲ್ಲಾಂದ್ರೆ ನಾರ್ಮಲ್ ಸೈಜ್ ರೂಮ್ ಸರ್ ಇದು. ರೆಗ್ಯುಲರ್ ಆಗಿ 10/12 ಅಷ್ಟು ರೂಮ್ ಸಿಕ್ಕಿದ್ರೆ ಸಾಕು. ಬಟ್ ಟಾಯ್ಲೆಟ್ಸ್ ಎಲ್ಲ ಮಾತ್ರ ದೊಡ್ಡದಾಗಿದೆ, ತುಂಬಾ ದೊಡ್ಡದಾಗಿದೆ ಸರ್ ಇದು. ಹೌದು ಸರ್. ಎಷ್ಟೊಂದು 6 ಫೀಟ್ಗೆ 5 ಇರಬಹುದಾ ಇದು? 6.5/5.5 ಇದೆ ಸರ್. 6.5/5.5 ಇದೆ ಇದು. ತುಂಬಾ ದೊಡ್ಡದಾಗಿದೆ. ಹೌದು. ಸೂಪರ್ ಸರ್, ನೈಸ್. ಸೊ ಇಲ್ಲೇನಾದರೂ ಲೈಕ್ ಅದು POP ಇದನ್ನೆಲ್ಲ ಮಾಡಿದ್ದೀರಾ ಸರ್? ಇಲ್ಲಿ POP ಎಲ್ಲ ಇಲ್ಲಿ ಬಾರ್ಡರ್ ಮಾತ್ರ ಮಾಡಿದ್ದೀವಿ ಸರ್. ಇಲ್ಲಿ ಬಾರ್ಡರ್ ಹಾಕಿದ್ದೀರಾ? ಹೌದು ಸರ್, ಹಾಲಲ್ಲಿ ಮಾತ್ರ ಮಾಡಿದ್ದೀವಿ. ಅದೊಂದು ಜಸ್ಟ್ ಆ್ಯಡ್ ಆನ್ ಥರ ಇಲ್ಲ. ಓಕೆ ಓಕೆ ಓಕೆ, ಸೂಪರ್ ಸರ್. ಬನ್ನಿ ಸರ್, ಮೇಲೆ ಹೋಗ್ಬಿಡೋಣ ಸರ್. ಇದು ಸೆಕೆಂಡ್ ಫ್ಲೋರ್ ಅಲ್ವಾ? ಹೌದು ಸರ್, ಸೆಕೆಂಡ್ ಫ್ಲೋರ್. ಬಟ್ ಎಕ್ಸಾಕ್ಟ್ಲಿ ನೀವು ಫಸ್ಟ್ ಫ್ಲೋರ್ ಏನ್ ನೋಡಿದ್ವಲ್ಲ ಅದೇ ಸೇಮ್ ಎಕ್ಸಾಕ್ಟ್ ಇದೆ. ಓಕೆ. ಏನಂದ್ರೆ ಟೈಮ್ ಕನ್ಸ್ಯೂಮ್ ಮಾಡೋದಕ್ಕೋಸ್ಕರ ಇವಾಗ ಸೇಮ್ ರೆಪ್ಲಿಕಾ ಇರೋದ್ರಿಂದ ಇದನ್ನೇನು ಮತ್ತೆ ನೋಡೋ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಬಟ್ ಆಸ್ ಇಟ್ ಈಸ್ ಅಲ್ವಾ ಇದು? ಆಸ್ ಇಟ್ ಈಸ್ ಸರ್, ಒಂದು ಅಡಿನೂ ವೇರಿಯೇಷನ್. ಸೂಪರ್ ಸರ್. ಬನ್ನಿ ಸರ್, ಮೇಲೆ ಹೋಗೋಣ. ಅಂಡ್ ಓಕೆ, ನಮ್ಮ ಮುಂಚೆ ಸ್ವಲ್ಪ ಸ್ಟೆಪ್ಸ್ ಬಗ್ಗೆನೂ ಕೂಡ ಹೇಳ್ಬಿಡಿ ಸರ್. ಇಲ್ಲಿ ಸ್ಟೆಪ್ಸ್ ಬಗ್ಗೆ ಬಂದ್ಬಿಟ್ಟು ಸರ್, ಇದು ಸ್ಟೀಲ್ ಗ್ರೇ ಗ್ರಾನೈಟ್. ಓಕೆ, ಎಷ್ಟಾಗಲ್ಲ ಇದು ಸ್ಟೆಪ್ಸ್? ಸರ್ ಇದು 3 ಅಡಿ ಸರ್. ಎಲ್ಲ ಮನೆಗೂ ನಾವು ಸ್ಟ್ಯಾಂಡರ್ಡ್ 3 ಅಡಿ ಮಾಡ್ತಾರೆ. 3 ಅಡಿ ಮಾಡಲೇಬೇಕು. ಹೌದು ಸರ್. ಸೊ ಕಂಜೆಸ್ಟೆಡ್ ಮಾಡಿಲ್ಲ ಅಲ್ಲ? ಕಂಜೆಸ್ಟೆಡ್ ಮಾಡಿಲ್ಲ. ಓಕೆ, ನಾಸಿಂಗ್ ಮಾಡ್ಬಿಟ್ಟು ಲೈನ್ಸ್ ಎಲ್ಲ ನೋಡಿ ಸರ್. ಬರೀ ನಾವೆಲ್ಲ ರೆಗ್ಯುಲರ್ SS ಮಾತ್ರನೇ ಮಾಡಬೇಕು ಅಂತ ಅನ್ಕೊಂತೀವಿ. ಓಕೆ, ಇದು ಎಷ್ಟು ನೀಟ್ ಆಗಿದೆ. MS ಈಸಿ ಮೇಂಟೆನೆನ್ಸ್ ಸರ್. ಇದ್ರ ಮೇಲೆ ಈ ರೌಂಡ್ ಇರೋದ್ರಿಂದ ಮಳೆ ನೀರು ಬಿದ್ರೂ ಅದ್ರ ಮೇಲೆ ಸ್ಟಾಗ್ನೆಂಟ್ ಆಗಲ್ಲ, ಇಮಿಡಿಯೇಟ್ ಆಗಿ ಬಿದ್ದೋಗುತ್ತೆ, ಕೆಳಗಡೆ ಹೊರಟೋಗ್ಬಿಡುತ್ತೆ. ಹೌದು ಅಲ್ವಾ? ಸೂಪರ್ ಸರ್. ಸರ್ ನೆಕ್ಸ್ಟ್ ಟೆರಸ್ ಅಲ್ಲಿ? ಸರ್ ಟೆರಸ್ ಅಲ್ಲಿ ಸೇಮ್ ಒಂದು 1 BHK ಮನೆ ಇದೆ ಸರ್. 1 BHK ಮನೆ ಕೂಡ ಇದೆ ಇಲ್ಲಿ? ಮನೆ ಇದೆ ಕಂಪ್ಲೀಟ್ ಆಗಿ. ಬಟ್ ಡೋರ್ಸು ಮತ್ತು ರೂಮ್ ಪೇಂಟ್ಸ್ ಎಲ್ಲಾನು ಆಸ್ ಇಟ್ ಈಸ್ ಕೆಳಗಡೆ ಏನು ಮಾಡಿದೀವಲ್ಲ ಅದೇ ಥರನೇ ಇದೆ. ಇದರಲ್ಲೂ ಕಿಚನ್ ಇದೆ, ಹಾಲ್ ಇದೆ. ಕಿಚನ್ ಹಾಲ್ ಎಲ್ಲ ಇದೆ ಇದರಲ್ಲಿ. ಒಂದು ಅಟ್ಯಾಚ್ ಬಾತ್ರೂಮ್ ಇದೆ ಆ್ಯಂಡ್ ರೂಮ್ ಇದೆ ಸರ್.
ಸೊ ವೀಕ್ಷಕರೇ, ಇಲ್ಲಿ ಒಳಗಡೆ ಆಲ್ರೆಡಿ ಇರೋದ್ರಿಂದ ನಾನು ನಿಮಗೆ ತೋರ್ಸೋಕ್ಕಾಗ್ತಾ ಇಲ್ಲ. ಹೌದು ಸರ್. ಓಕೆ, ಸೊ ಇದು 1 BHK ಸರ್ ಇದು? 1 BHK ಸರ್. ಸೊ ಇನ್ನೇನೇನು ಮಾಡಿದ್ದೀರಾ ಇಲ್ಲಿ? ಇದ್ರ ಮೇಲ್ಗಡೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಲ್ಯಾಡರ್ ಮಾಡಿದೀವಿ. ಪ್ರಾಪರ್ ಲ್ಯಾಡರ್ ಮಾಡಿದ್ದೀರಲ್ವಾ ಇದರಲ್ಲಿ? ಲ್ಯಾಡರ್ ಮಾಡಿದೀವಿ. ಅದ್ರ ಮೇಲ್ಗಡೆ ಟ್ಯಾಂಕ್ ಇಡೋದಕ್ಕೆ ಅಂತ 2 ರೂಮ್ ಹಾಕಿದೀವಿ. ಟ್ಯಾಂಕ್ ರೂಮ್ ಬಟ್ಟೆ ಒಣಸೋದಕ್ಕೆ ಟಿ ಆಂಗಲ್ಸ್ ಮಾಡ್ಕೊಟ್ಟಿದ್ದೀವಿ. ಓಕೆ, ಪ್ಯಾರಾಪಿಟ್ ವಾಲ್ ತುಂಬಾ ಹೈಟ್ ಮಾಡ್ಬಿಟ್ಟಿದ್ದೀರಾ ಇಲ್ಲಿ ಸರ್. ಇದು ಆಮೇಲೆ ಕೆಳಗಡೆ ಎಲಿವೇಶನ್ ಅಲ್ಲಿ ತೋರಿಸಿದ್ನಲ್ಲ ಸರ್, ಇದು ಲೇಟೆಸ್ಟ್ ಟ್ರೆಂಡ್ ನಡೀತಾ ಇರೋದು. ಇದೇನಂತಂದ್ರೆ ಇದು ಕಂಪ್ಲೀಟ್ ಆಗಿ ನಾವು ಕಂಬಿ ಕಟ್ಟಿ ಮತ್ತೆ ಶಟರಿಂಗ್ ಹೊಡೆದು ಇದು ಮೋಲ್ಡ್ ಹಾಕಿದ್ವಿ. ಸ್ವಲ್ಪ ಮುಂದೆ ತಗೊಂಡಿರೋದು, ಮುಂದೆ ಹಾಕಿ ಆಮೇಲೆ ಲೈಟಿಂಗ್ಸ್ ಎಲ್ಲ ಕೊಟ್ಟಿದ್ದೀವಿ ಸರ್ ಒಳಗಡೆ ಅಲ್ವಾ? ಸರ್. ಪ್ಯಾರಾಪಿಟ್ ವಾಲ್ ಎಷ್ಟು 4 ಅಡಿ ಇದೆಯಾ ಸರ್? 4 ಅಡಿ ಇದೆ ಸರ್. 4 ಫೀಟ್ ತಗೊಂಡ್ಬಿಟ್ಟಿದ್ದೀರಾ. ಮೇಲ್ಗಡೆ ಇದಿದೆಲ್ವಾ ಟ್ಯಾಂಕ್ ಎಲ್ಲ ಕಟ್ಟಿದ್ದೀರಾ? 2 ಟ್ಯಾಂಕ್ ಇಡೋದಕ್ಕೆ ಒಂದು ಟ್ಯಾಂಕ್ ರೆಸ್ಟಿಂಗ್ ಸ್ಲಾಬ್ ಇದೆ. ಓಕೆ, ಸೂಪರ್ ಸರ್. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂತಹ ಲೋಕೇಶ್ ಸರ್ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಹೌದು ಸರ್, ಆರಾಮಾಗಿ. ಓಕೆ ಸರ್, ನನ್ನ ಫಸ್ಟ್ ಕ್ವಶನ್ ಏನಂತಂದರೆ, ಫಸ್ಟ್ ನಿಮ್ಮ ಬಗ್ಗೆ ಹೇಳಿ ಸರ್. ನೀವು ಒಂದು ಈ ಥರ ರೆಂಟಲ್ ಬಿಲ್ಡಿಂಗ್ ಕಟ್ಟಬೇಕು ಈ ರೀತಿ ಹೇಗೆ ಯೋಚನೆ ಬಂತು? ಆ್ಯಂಡ್ ನೀವು ಬೇಸಿಕಲಿ ಯಾವ ಊರಿಂದ ಬಂದಿದ್ರು, ಏನು ಪ್ರೊಫೆಷನ್ ಮಾಡ್ತಾ ಇದ್ದೀರಾ, ಸ್ವಲ್ಪ ತಿಳಿಸ್ಬೋದಾ? ನಿಮ್ಮ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಡ್ಬೋದಾ? ನನ್ನ ಹೆಸರು ಲೋಕೇಶ್ ಅಂತ. ನಾವು ಬಸವೇಶ್ವರ ನಗರದಲ್ಲಿದ್ದೀವಿ. ಇಲ್ಲಿ ಮುಂಚೆನೇ ಮನೆ ಇತ್ತು, ಹಳೆ ಮನೆ ಇತ್ತು. ಬಾಡಿಗೆ ಅದೇ ಗೊತ್ತಲ್ಲ, ಹಳೆ ಮನೆ ಅಂದಮೇಲೆ ಅಷ್ಟು ಇದರಲ್ಲಿ ಆಗ್ತಿರಲಿಲ್ಲ. ಅದಕ್ಕೆ ಅಟ್ಲೀಸ್ಟ್ ಒಂದು ಸುಮಾರು ವರ್ಷ ಚೆನ್ನಾಗಿರಬೇಕು ಮನೆ ಬಾಡಿಗೆ ಕೊಡೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಹೇಗೋ ರಿಸ್ಕ್ ತಗೊಂಡು ಅದೇ ಸರ್ಚ್ ಮಾಡಿದ್ವಿ. ಆಮೇಲೆ ಎಲ್ಲಿ ಕನ್ಸ್ಟ್ರಕ್ಷನ್ ಮಾಡೋದು. ಬೇಸಿಕಲಿ ನೀವು ಯಾವ ಊರು ಸರ್? ನೀವು ಬೆಂಗಳೂರು? ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇನೆ, ರಾಜಾಜಿನಗರ, ಶಿವನಗರ. ಯಾವ ಪ್ರೊಫೆಷನ್ ಇಂದ ಬಂದಿದ್ದೀರಾ? ನಾನು ಇಂಜಿನಿಯರ್, ಏರೋಸ್ಪೇಸ್ ಇಂಜಿನಿಯರ್. ಸೂಪರ್ ಸರ್. ಸರ್, ಇವಾಗ ಮನೆ ಕಟ್ಟಬೇಕು ಅಂತ ಯೋಚನೆನೋ ಮಾಡಿದ್ರಿ, ರೆಂಟಲ್ ಮನೆ ಕಟ್ಟಬೇಕು ನಾನು, ಅದಕ್ಕಂತ ಪರ್ಫೆಕ್ಟ್ ಬಜೆಟ್ ಇಟ್ಕೊಂಡು ಯೋಚನೆ ಮಾಡಿರ್ತೀರಾ. ನಿಮಗೆ RCC ಅನ್ನೋ ಕಂಪನಿ ಹೇಗೆ ಗೊತ್ತಾಯಿತು? ಆ್ಯಂಡ್ ಅವ್ರಿಗೆ ಕೆಲಸ ಕೊಡಬೇಕು ಅಂತ ಹೇಗೆ ನೀವು ಅಂದ್ಕೊಂಡ್ರಿ? ಹೌದು ನೋಡಿ, RCC ಏನದು ನಾನು ಇಂಟರ್ನೆಟಲ್ಲಿ ಬ್ರೌಸ್ ಮಾಡಿದ್ದು ಎಲ್ಲ ಕಡೆ. ಒಂದು ಕೆಲವು ಕಂಪನಿಗಳು ಹೇಳಿದ್ಬಿಟ್ಟು ಒಂದು 6 ಕಂಪನಿ ಎಲ್ಲ ನೋಡಿದ್ವಿ. ಇವ್ರದ್ದೊಬ್ಬರದ್ದು ಎಲ್ಲ ನೋಡಿದೆ, ಕಂಪೇರ್ ಮಾಡಿದೆ ಎಲ್ಲ. ಫಸ್ಟ್ ಪ್ರೈಸ್ ಕಂಪೇರ್, ಆಮೇಲೆ ಕ್ವಾಲಿಟಿ ಮೆಟೀರಿಯಲ್ ಅವ್ರು ಹಾಕಿರ್ತಾರೆ ಬ್ರ್ಯಾಂಡ್ ಅದೆಲ್ಲ ನೋಡಿದೆ. ಆಮೇಲೆ ಕಡೆಗೆ ಎಲ್ಲ ಫೈನಲ್ ಎಲ್ಲ ನೋಡಿದ್ಮೇಲೆ ಇವ್ರ ಹತ್ರ ಬಂದೆ. ಇವ್ರದ್ದೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತಿಲ್ಲ ಗೆರೆ ಕಡೆ, ಅಲ್ಲಿ ನೋಡಿದ್ರೆ ಅಲ್ಲೂ ಸ್ಪಾಟ್ಗೆ ಹೋಗ್ಬಿಟ್ಟು, ಆಮೇಲೆ ನಾಗರಬಾವಿ ಕಡೆ ಒಂದಾಯ್ತು, ಅಲ್ಲೂ ಹೋಗಿ ನೋಡಿದೆ. ಕ್ರಾಸ್ ವೆರಿಫಿಕೇಶನ್ ಎಲ್ಲ ಮಾಡಿದ್ವಿ. ನಾನು ನಮ್ಮ ವೈಫ್ ಇಬ್ರು ಹೋಗಿದ್ವಿ. ಯಾಕಂದ್ರೆ ಕೆಲವು ಡೀಟೇಲ್ಸ್ ಎಲ್ಲ ನಮಗೆ ಗೊತ್ತಾಗಲ್ಲ, ಅವರು ಚೆನ್ನಾಗಿ ಗೊತ್ತಾಗುತ್ತೆ ಲೇಡೀಸ್ಗೆಲ್ಲ. ಅದಕ್ಕೆ ಅವ್ರನ್ನೂ ಕರ್ಕೊಂಡು ಹೋಗಿದ್ದೆ, ಅವರು ನೋಡಿದ್ರು. ಸರಿ, ಆಮೇಲೆ ಫೈನಲ್ ಆಗಿ ಕೊಡೋಣ ಅಂತ ಡಿಸೈಡ್ ಮಾಡಿ. ನೆಕ್ಸ್ಟ್ ಬರುವಂಥದ್ದು ಪ್ಲಾನಿಂಗ್ ಸರ್. ನೋಡಿ, ಇದು ಓನ್ ಮನೆ ಎಲ್ಲ, ರೆಂಟೆಡ್ ಬೇಕು, ಆದ್ರೂ ಸ್ಪೇಷಿಯಸ್ ಆಗಿರಬೇಕು. ರೆಂಟೆಡ್ ಬರೋರ್ಗೂ ಸರಿ ಖುಷಿಯಿಂದ ಇರಬೇಕು, ಒಳ್ಳೆ ರೆಂಟ್ ಕೊಡಬೇಕು. ಅವ್ರಿಗೆ ಹೇಳಿದಾಗ ನೀವು ಪ್ಲಾನಿಂಗ್ ಕರೆಕ್ಟಾಗಿ ಮಾಡ್ಕೊಟ್ರೆ ನಿಮ್ಗೆ ಅವರು? ಖಂಡಿತ ಮಾಡಿಕೊಟ್ರು. ಅವರೇನೆ ಎಲ್ಲ ಸಜೆಸ್ಟ್ ಮಾಡಿದ್ರು. ಫಸ್ಟು ಅವರು ನಮ್ಗೆ ಹೇಳಿದ್ರು ನಿಮ್ಗೆ ಯಾವ ಥರ ಬೇಕು, ಏನು ಫೈನಲ್ ಇದು ಹೇಗೆ ಬೇಕು, ರೂಮ್ ಎಷ್ಟು, 2 ರೂಮು, ಯಾವ ಥರ ಏನು ಅಂತ. ಆಮೇಲೆ ನಾನು ಅವ್ರು ನಮ್ಮ ರಿಕ್ವೈರ್ಮೆಂಟ್ ಹೇಳಿದೆ. ಅವರು ಅದ್ರ ಪ್ರಕಾರ ಅವರೇ ಪ್ಲ್ಯಾನ್ ಮಾಡಿ 2-3 ಥರ ಸಜೆಸ್ಟ್ ಮಾಡಿದ್ರು. ನೋಡಿ, ಹಿಂಗೆ ಮಾಡಿದ್ರೆ ಹೀಗಾಗುತ್ತೆ ಅಂತ. ಸರಿ, ಆಮೇಲೆ ಕಡೆಗೆ ಒಂದು ಯಾವುದೋ ಒಂದು ಫೈನಲ್ ಮಾಡಿ ಬೆಟರ್ ಪ್ಲಾನ್ ಮಾಡಿಕೊಟ್ರೆ ಫೈನಲ್ ಆಗಾಯ್ತು. ಸರ್, ನೆಕ್ಸ್ಟ್ ಬರೋಂಥದ್ದು ಚಾಯ್ಸಸ್. ಒಂದು ಮನೆ ಅಂತಂದರೆ ನೋಡಿ, ವುಡ್ ಇರ್ಬೋದು, ಟೈಲ್ಸ್ ಇರ್ಬೋದು, ತುಂಬ ಚಾಯ್ಸ್ ಬೇಕಾಗುತ್ತೆ. ನೀವು RCC ಅಂತ ಹೋದಾಗ ಚಾಯ್ಸ್ಗಳು ಅವೈಲೇಬಲ್ ಇದೆಯಾ ಇಲ್ಲಿ? ಹೌದು, 2-3 ಥರ ಪ್ಲಾನ್ ಇದೆಯಲ್ಲ. ಒಂದು ಬೇಸಿಕ್ ಪ್ಲಾನು, ಸ್ಟ್ಯಾಂಡರ್ಡ್ ಪ್ಲಾನ್ ಎಲ್ಲ ಬೇರೆ ಬೇರೆ ಪ್ಯಾಕೇಜಸ್ ಇದೆ. ಬೇರೆ ಪ್ಯಾಕೇಜ್ ಇದೆ. ಆ ಪ್ಯಾಕೇಜ್ ಪ್ರಕಾರ ನಿಮ್ಗೆ ಏನು ಬೇಕು ಚಾಯ್ಸ್ ಇದೆ. ಅನ್ಲಿಮಿಟೆಡ್ ಕಲರ್ ಗಿಲರ್ ಎಲ್ಲ ಸಿಗುತ್ತೆ. ಸರ್, ಇನ್ನೊಂದು ತಮ್ಮದು ಮೇನ್ ರೋಡಲ್ಲಿ ಇದೆ ಇಲ್ಲಿ. ಹೌದು, ಸ್ವಲ್ಪ ಕಂಜೆಸ್ಟೆಡ್ ಏರಿಯಾ. ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಅವ್ರು ಎಷ್ಟು ಸ್ಟ್ರಗಲ್ ಮಾಡಿದ್ರು ಅಂಡ್ ಎಷ್ಟು ಪರ್ಫೆಕ್ಟ್ ಆಗಿ ಮಾಡ್ಕೊಟ್ರು ನಿಮ್ಗೆ? ಏನಾದ್ರು ಹೇಳಿದ್ರೆ ಮಾಡಕ್ಕಾಗಲ್ಲ ಸರ್, ಜಾಗ ಇಲ್ಲ ಸರ್ ಅಂತ ಏನಾದ್ರು ಕಂಪ್ಲೇಂಟ್ ಮಾಡಿದ್ರೆ ಹೆಂಗೆ? ಬಟ್ ಇರೋದು ಹೇಳಿದ್ರು, ಏನಕ್ಕಂದ್ರೆ ಕಷ್ಟ ಇದೆ ಅಂತ. ಏನಕ್ಕಂದ್ರೆ ನಮ್ಮ ಆಬ್ವಿಯಸ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಮೈನ್ ರೋಡ್. ಏನಕ್ಕಂದ್ರೆ ಪಕ್ಕದಲ್ಲಿ ಮೈನ್ ರೋಡ್, ಆ ಕಡೆ ಇದು ಸರ್ವಿಸ್ ರೋಡ್ ತರ ಇದೆ. ಜನ ಓಡಾಡ್ತಾನೆ ಇರ್ತಾರೆ. ನಾವು ಶೂಟ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ, ಕೆಲಸ ಮಾಡ್ಬೇಕು ಅಂದ್ರೂ ಕೆಲಸಗಾರನು ಕಷ್ಟ. ಹೆಂಗೆ ಮಾಡಿದ್ರು ಆ ಚಾಲೆಂಜಸ್ ಅನ್ನ? ಹೆಂಗ್ ಮಾಡಿದ್ರು ಅವರು? ಅವ್ರ ಹತ್ರ ಕೇಳ್ತೀನಿ ನಾನು. ನೀವ್ ಹೇಳಿ ಸರ್, ನಿಮ್ಮ ಇದರಿಂದ ಹೇಳಿ, ಹೆಂಗ್ ಮಾಡಿದ್ರು, ಕಷ್ಟಪಟ್ಟು ಯಾವ ತರ ಮಾಡಿದ್ರು ಅಂತ. ಅದೇ ಅವರು ಏನಂದರೆ ಇನಿಷಿಯಲ್ ಸ್ಟೇಜಸಲ್ಲಿ ಏನೇನು ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಪ್ಲ್ಯಾನ್ ಮಾಡ್ಕೊಂಡ್ರು. ಯಾಕಂದರೆ 2-3 ಥರ ಕೆಲಸ ಮಾಡೋಕ್ಕಾಗಲ್ಲ ಒಂದೇ ಸಲ ಈ ರೋಡಲ್ಲಿ. ಒಂದು ಸ್ಟೆಪ್ಪು ಅದಾದಮೇಲೆ ಇನ್ನೊಂದು ಸ್ಟೆಪ್, ಯಾಕಂದರೆ ಜಾಗ ಇಲ್ಲ ಮಾಡೋಕ್ಕೆ. ಹೊಸ ಏರಿಯಾದೆಲ್ಲ ಆದರೆ ಎಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಬೋದು. ಇಲ್ಲಿ ಸಿಟಿ ಇದು, ಅದರಿಂದ ಸ್ಟೆಪ್ ಬೈ ಸ್ಟೆಪ್ ಫಸ್ಟ್ ಯಾವ ಕೆಲಸ ಮಾಡಬೇಕು, ನೆಕ್ಸ್ಟ್ ಯಾವ ಕೆಲಸ ಮಾಡಬೇಕು, ಸ್ವಲ್ಪ ಲೇಟ್ ಆಗ್ಬೋದು ಯಾಕಂದರೆ ಮೈನ್ ರೋಡ್ ಅಲ್ವಾ. ಬಟ್ ಅದನ್ನೆಲ್ಲ ಚಾಲೆಂಜಸ್ ಅವರೇ ನೋಡ್ಕೊಂಡು ಮಾಡ್ತಾ ಇದ್ರೆ ನಿಮ್ಗೆ ಏನಾದ್ರು ಟೆನ್ಷನ್? ಸರ್, ನಾವು ಟೆನ್ಷನ್ ಏನು ಕೊಟ್ಟಿಲ್ಲ, ಬಟ್ ನಾವು ಇನ್ವಾಲ್ವ್ ಆಗಬೇಕು, ಓನರ್ ಆಗಿಲ್ಲ. ಯಾಕಂದ್ರೆ ನಮ್ಮ ಹಳೆ ಏರಿಯಾ ಆಯ್ತು, ನಾವು ಅಕ್ಕಪಕ್ಕ ಯಾರು ಕೇಳ್ತಾರೆ ಏನೋ ಸರ್ ಹಿಂಗೆ ಹಂಗೆ ಹಂಗೆ ಅಂತ. ಅವಾಗ ನಾವು ಇನ್ವಾಲ್ವ್ ಆಗಿ ಅವರೂ ಸ್ವಲ್ಪ ಕೋಆಪರೇಟರ್ ಕೊಟ್ಟರು. ಏನಕ್ಕಂದ್ರೆ ಟೆನ್ಷನ್ ಏನು ಕೊಟ್ಟಿಲ್ಲ, ಏನಕ್ಕಂದ್ರೆ ಅವರು ಇವರು ಅಂದಾಗ ಅವರೂ ಪಾಪ ಏನು ಅಂದರೆ ಗೊತ್ತಲ್ಲ, ಕೆಲವರು ಅಕ್ಕಪಕ್ಕ ಏನಾದ್ರು ಹೇಳ್ತಾರೆ ಸರ್. ಅವಾಗ ಅವರೂ ನಮ್ಮ ಜೊತೆ ಹೊಂದಾಡ್ಕೊಂಡು ಹೋದ್ರು. ಚಾಲೆಂಜಸ್ ಅಕ್ಸೆಪ್ಟ್ ಮಾಡಿ ಕೊಟ್ಟಿದ್ದಾರೆ ನಿಮ್ಗೆ. ನಿಮ್ಗೆ ಏನು ಟಚ್ ಕೊಡಲಿಲ್ಲ. ಅಪ್ಡೇಟ್ಸ್ ಹೆಂಗ್ ಕೊಡ್ತಾ ಇದ್ರು ನಿಮ್ಗೆ? ಇವತ್ತು ಇಷ್ಟ ಆಯ್ತು. ಡೈಲಿ ಒಬ್ರು ಇಂಜಿನಿಯರ್ ಇರ್ತಾ ಇದ್ರು, ಅವರು ರಾಹುಲ್ ಅಂತ ಅವ್ರು ಇದ್ರು.
ಅವರು ಡೈಲಿ ಏನೇನು ಆಗ್ತಾ ಇದೆ ಎಲ್ಲ ವಾಟ್ಸಪ್ಪಲ್ಲಿ ಆಗ್ತಾಯಿದ್ರು ಜೊತೆ ಗೊತ್ತಾಗ್ತಾಯಿತ್ತು ನಿಮಗೆ? ಹಾಂ, ವಾಟ್ಸಪ್ಪಲ್ಲಿ ಆಗ್ತಾಯಿದ್ರು. ಜೊತೆಗೆ ಏನಾದ್ರು ಬೇರೆ ಎಕ್ಸ್ಟ್ರಾ ಏನಾರು ಇದ್ದರೆ ಕಾಲ್ ಮಾಡಿ ಹೇಳ್ತಾ ಇದ್ರು ಅಲ್ವಾ? ಸರಿ ಸರ್. ಆಮೇಲೆ ಇವತ್ತು ಫೈನಲ್ ಆಗಿ ಕೇಳೋದೊಂದೇ ಸರ್, ಇವತ್ತೇನು ಔಟ್ಪುಟ್ ಬಂದಿದೆ, ನೀವು ಅನ್ಕೊಂಡಾಗಿದೆಯಾ? ಮೇನ್ ಆಗಿ ನಿಮ್ಮ ಟ್ಯಾಲೆಂಟ್ಗಳು ಎಲ್ಲ ಹ್ಯಾಪಿ ಇದ್ದಾರಾ? ಚೆನ್ನಾಗಿದೆ ಸರ್ ಮನೆ, ಸ್ಪೇಸಸ್ ಆಗಿದೆ ಅಂತ ಹೇಳಿ. ಈಗ ಆಲ್ರೆಡಿ 3 ತಿಂಗಳಾಗಿದೆ. ಹೌದು, ಸ್ಟಾರ್ಟಿಂಗಲ್ಲಿ ಮನೆ ಇದ್ದಾಗ ಸ್ವಲ್ಪ ಅದು ಸಿಂಪಲ್ ಏನು ಇದೇ ಇರುತ್ತೆ, ಅದು ಸ್ವಲ್ಪ ಮೈನರ್. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ, ಎಲ್ಲರೂ ಸ್ಯಾಟಿಸ್ಫೈಡ್ ಇದ್ದಾರೆ. ಕಸ್ಟಮರ್ ಟ್ಯಾಲೆಂಟ್ಗಳು ಕೂಡ ಖುಷಿ ಇದ್ದಾರೆ ಸರ್. ಹೌದು, ಸ್ಪೇಸ್ ಇದೆ ಅಂತ ಹೇಳ್ತೀರಾ? ನಿಮಗೆ ಸ್ಪೇಷಸ್ ಆಗಿದೆ, ನಾವೇ ನೋಡಿದ್ವಿ, ಅದ್ರ ಬಗ್ಗೆ ಏನು ಮಾತಾಡಂಗೆ ಇಲ್ಲ. ಇಷ್ಟು ಸ್ಮಾಲ್ ಇದರಲ್ಲಿ ಇಷ್ಟು ಮಾಡಿಕೊಡ್ತಾರೆ ಅಂದ್ರೆ ಮನೆಗಳು ಜೊತೆಲಿ ಸ್ಪೇಸಸ್ ಆಗಿ ಮಾಡೋದು ಅಂತಂದ್ರೆ ಒಂದು ಚಾಲೆಂಜಿಂಗ್. ಬಟ್ ಓಕೆ, ಚೆನ್ನಾಗಿ ಅಂತ ಹೇಳ್ತೀರಾ? ಚೆನ್ನಾಗಿದೆ, ಸೂಪರ್ ಆಗಿದೆ. ಏನಕ್ಕೆ ನಾವು ಅನ್ಕೊಂಡಿದ್ದಕ್ಕಿಂತ ಒಂದು ಸ್ಟೆಪ್ ಮುಂದೆನೇ ಚೆನ್ನಾಗೇ ಇದೆ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಬಂದಿರ್ತಾರೆ ಮನೆ ಓಪನಿಂಗ್ ಟೈಮಲ್ಲಿ. ನಮ್ಮ ಆ್ಯಕ್ಚುಲಿ ಒಬ್ಬರು ಅವರೂ ದೊಡ್ಡ ಇವರೇ ಇಂಜಿನಿಯರ್, ಅವರು ಕಾಂಟ್ರಾಕ್ಟು ಅದು ಫುಲ್ ಎಲ್ಲ ಮಾಡಿಸ್ತಾರೆ. ಅವರು ಖುಷಿಯಾಗಿ ಹೇಳಿದ್ರು, ಸಖತ್ತಾಗಿದೆ ಮನೆ, ಯಾರೋ ಚೆನ್ನಾಗಿರೋರೇ ಮಾಡಿಕೊಟ್ಟಿದ್ದಾರೆ ಅಂತ. ರವಿ ಅಂತ ಅವರು ಹೆಸರು ಹೇಳ್ತಾ ಇದ್ದೀನಿ ಅದಕ್ಕೆ, ನನ್ನ ಕಸಿನ್ ಅವನು ಆ್ಯಕ್ಚುಲಿ. ಅವನು ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವು ಹೇಳಿದ್ರೆ ರೆಕಮೆಂಡ್ ಮಾಡಿದ್ರೆ ಯಾರಿಗಾದ್ರು RCC ನಾನು ರೆಕಮೆಂಡ್ 2-3 ಜನ ಕೇಳಿದ್ದೀನಿ. ಅವ್ರದೇ ಆದ ಒಂದು ಪ್ಲಾನ್ ಇರುತ್ತೆ, ನಿಧಾನಕ್ಕೆ ಬರ್ತಾರೆ ಅವರು. ಈಗ ಅವರು ವೆರಿಫೈ ಅಲ್ಲಿ ಇಲ್ಲಿ ಮಾಡ್ಕೊಳ್ತಾರೆ ನಮ್ಮ ಥರ. ಕರೆಕ್ಟ್. ಬಟ್ ನಿಮ್ಮ ಕಡೆಯಿಂದ ಒಂದು 2 ಜನರಿಗಂತೂ ರೆಕಮೆಂಡ್ ಮಾಡಿಬಿಟ್ಟಿದ್ದೀರಾ. ಹೇಳಿದ್ದೀನಿ. ರೆಕಮೆಂಡೇಶನ್ ಬಂದ್ರೆ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಿ ಸರ್? RCC ಕೆಲಸ ಕೊಡ್ಬೋದಾ? 200% ಕೊಡ್ಬೋದು. ಹಾಕಿರೋ ಬಂಡವಾಳಕ್ಕೆ ಬರ್ತಿದೆ ಅಂತ ಹೇಳ್ತೀವಿ. ಆಮೇಲೆ ಮನೆ ಕಟ್ಟ ಮೇಲೆ ನೋಡಿ ಗೊತ್ತಾಗುತ್ತೆ. ಏನಕ್ಕಂದ್ರೆ ಕೆಲವು ಕಡೆ ಏನಾಗುತ್ತೆ ಅಂದ್ರೆ ಮಧ್ಯಕ್ಕೆ ಆಗೋದಿಲ್ಲ, ಅದು ಇದು ಅಂತೇಳಿ ಇದು ಮಾಡ್ತಾರೆ. ಬಟ್ ಇವ್ರು ಏನೇ ಇದ್ರೂ, ಯಾಕಂದ್ರೆ ಕೆಲವ್ರಿಗೆ ಏನೋ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿರ್ತಾರೆ ಇಷ್ಟು ಬರಬೇಕು ಅಂತ, ಅಷ್ಟು ಬಂದಿಲ್ಲ ಅಂದ್ರೆ ಸುಮ್ಮನೆ ಆಗ್ಬಿಡ್ತಾರೆ. ಬಟ್ ಇಲ್ಲೇನಾಯ್ತು, ಅವ್ರಿಗೇನೋ ಅಲ್ಲಿ ಇಲ್ಲಿ ಸ್ವಲ್ಪ ಕಡಿಮೆ ಆಗ್ಬೋದು, ಯಾಕಂದರೆ ಪ್ಲಾನಿಂಗ್ ಪ್ರಕಾರ ಆಗದಿರ್ಬೋದು. ಅವ್ರು ಅದನ್ನೆಲ್ಲ ಇದು ಮಾಡಿಕೊಂಡು, ಸರ್ ಈಗಲೂ ಇನ್ನೊಂದು ಹೇಳ್ಬೇಕಂದ್ರೆ ನಾನು ಅವ್ರಿಗೆ ಕೊಡಬೇಕು, ಅದು ಇನ್ನೂ ಕೇಳಿಲ್ಲ ಮಾತ್ಬಿಟ್ಟು. ಅವ್ರು ಇನ್ನೂ ಕೇಳಿಲ್ಲ ನನ್ನ ದುಡ್ಡಿನ ವಿಚಾರದಲ್ಲೂ ಆ ಥರ ಇಲ್ಲ. ಯಾಕಂದರೆ ಅವರು ಸುಮಾರು ಜನ ನೋಡಿರ್ತಾರೆ, ಪಾಪ ಕಷ್ಟದಲ್ಲಿ ಅಲ್ವಾ, ಹಾಗಂತ ನಾವು ಕಮಿಟ್ ಆಗಿದೆ ಕೊಡ್ತೀರಾ? ಓಕೆ, ಫೈನ್. ಸರ್ ಇವ್ರದ್ದು ಪೇಮೆಂಟ್ ಶೆಡ್ಯೂಲ್ಸ್ ಎಲ್ಲ ಯಾವ ಥರ? ಸರ್ ಪ್ಲ್ಯಾನಲ್ಲಿ ಏನಿದೆಯಾ ಅದೇ ಪ್ರಕಾರ ಅಲ್ಲ. ಅವನೊಂದ್ಸಲ ನಮ್ಮ ಕೈಯಲ್ಲಿ ಆಗಿಲ್ಲ ಅಂದ್ರೆ ಮುಂದಕ್ಕೆ ಮಾಡಿರೋರು ಹಿಂದಕ್ಕಂತೂ ಇಲ್ಲ, ಮುಂದಕ್ಕೆ ಮಾಡಿರೋರು. ಏನಕ್ಕಂದ್ರೆ ಈಗ ಒಂದೊಂದ್ಸಲ ಗೊತ್ತಲ್ಲ, ಬ್ಯಾಂಕ್ ರಿಲೀಸ್ ಆ ಥರ ಏನಿಲ್ಲ, ಆಮೇಲೆ ಕೊಡಿ ಪರವಾಗಿಲ್ಲ ಅಂತೇಳಿ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾರೆ. ಸೂಪರ್ ಅಂತ ಹೇಳಿ. ಸೂಪರ್. ಅಂಡ್ ಫೈನಲ್ ಆಗಿ ಏನು ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? RCCಗೆ ಓಕೆ ಅಂತ ಹೇಳ್ತೀರಾ? ಸೂಪರ್ ಕೊಡ್ಬೋದು. ಓಕೆ, ಸೂಪರ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು.